ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಫೆಬ್ರವರಿ ತಿಂಗಳ 18ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಇದು ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಶುಕ್ಲ ಪಕ್ಷದ ಪ್ರತಿಪದ್ ಇರುವಂಥ ದಿನ, ಶುಕ್ಲ ಪಕ್ಷದ ಪಾಡ್ಯ. ಇದು ಈ ದಿನ ಸಂಜೆ 5 ಗಂಟೆ 14 ನಿಮಿಷದವರೆಗೆ ಇರಲಿದೆ. ನಂತರ ಬಿದಿಗೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಶತಭಿಷ ನಕ್ಷತ್ರ. ಇದು ಈ ದಿನ ರಾತ್ರಿ 9 ಗಂಟೆ 48 ನಿಮಿಷದವರೆಗೆ ಇರಲಿದೆ. ನಂತರ ಪೂರ್ವಭಾದ್ರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರಣ ಪೂರ್ವಕರಣ ಭವ. ಇದು ಈ ದಿನ ಸಂಜೆ 5 ಗಂಟೆಯವರೆಗೆ ಇರಲಿದೆ. ನಂತರ ಉತ್ತರ ಕರಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಶಿವಯೋಗ. ಇದು ಈ ದಿನ ರಾತ್ರಿ 10 ಗಂಟೆ 44 ನಿಮಿಷದವರೆಗೆ ಇರಲಿದೆ. ನಂತರ ಸಿದ್ಧಿಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಕುಂಭ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 37 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 5 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 11 ಗಂಟೆ 9 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 37 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 8 ಗಂಟೆ 13 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 41 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 12 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 57 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1 ಗಂಟೆ 21 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 57 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 45 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 24 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಕುಂಭ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ಗಣಿತಕ್ಕೆ, ವಾಣಿಜ್ಯಕ್ಕೆ, ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು ಬುಧ. ಹಾಗಾಗಿ ಈ ದಿನ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ಅದರಲ್ಲೂ ವರ್ತಕರಿಗೆ ಮತ್ತು ದಳ್ಳಾಳಿಗಳಿಗೆ ತುಂಬ ಲಾಭ ಇರುವಂಥ ದಿನ. ಹಾಗೆ ಈ ವಾಕ್ಚಾತುರ್ಯಕ್ಕೆ ಬುಧ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ ನಿಮ್ಮ ಮಾತು ಎಷ್ಟು ಆಕರ್ಷಣೀಯವಾಗಿರುತ್ತೆ, ಎಷ್ಟು ಮಧುರವಾಗಿರುತ್ತೆ, ಅಷ್ಟು ನಿಮಗೆ ಒಳ್ಳೆಯ ಫಲಗಳು ಸಿಕ್ಕತ್ತೆ. ಮಾತಿನಿಂದ ಈ ದಿನ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳುವಂಥದ್ದು ಇದೆ. ಆದರೆ ಅದೇ ಮಾತು ಏನಾದರೂ ತದ್ವಿರುದ್ಧವಾಗಿದ್ದರೆ ನಿಮಗೆ ವಿರುದ್ಧವಾದಂತಹ ಫಲಿತಾಂಶಗಳು ಕೂಡ ಬರುವಂಥದ್ದಿದೆ. ಹಾಗಾಗಿ ಮಾತಿನಿಂದಲೇ ಈ ದಿನ ನಿಮಗೆ ವಿಶೇಷ ಫಲಗಳು ಸಿಕ್ಕತ್ತೆ. ಇನ್ನು ಈ ಬುಧ ಗೆಳೆತನಕ್ಕೆ ಮತ್ತು ಸ್ನೇಹಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವರು, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನಿದೆ ಅಲ್ಲಿ ನಿಮಗೆ ತುಂಬ ಅನುಕೂಲ ಇದೆ, ಲಾಭ ಇದೆ. ಇನ್ನು ಕಲಿಕೆಗೆ ಮತ್ತು ಬರವಣಿಗೆಗೆ ಬುಧ ಕಾರಕ. ಹಾಗಾಗಿನೇ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ತುಂಬ ಅನುಕೂಲತೆಗಳು ಇರುತ್ತೆ. ನಿಮ್ಮ ಓದು, ನಿಮ್ಮ ಪರೀಕ್ಷೆ, ನಿಮ್ಮ ಉನ್ನತ ವ್ಯಾಸಂಗ ಇದರ ಕಡೆ ನಿಮಗೆ ಹೆಚ್ಚು ಗಮನ ಇರುತ್ತೆ. ಜೊತೆಗೆ
ಪೂರಕವಾದಂಥ ಕೆಲವೊಂದು ಮಾಹಿತಿಗಳು ಕೂಡ ಈ ದಿನ ಸಿಕ್ಕತ್ತೆ. ಒಟ್ಟಾರೆ ನಿಮ್ಮ ಪ್ರಯತ್ನ ನಿಮಗೆ ತುಂಬ ಸಮಾಧಾನವನ್ನು ತರುತ್ತೆ. ಅದರಲ್ಲೂ ಈ ದಿನ ಇರುವಂಥ ಗುರುಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಕೂಡ ನಿಮಗೆ ಅತ್ಯುತ್ತಮವಾದ ಫಲವನ್ನು ತಂದು ಕೊಡುತ್ತೆ. ಏಕೆಂದರೆ ಗುರುಹೋರ ನಿಮಗೆ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿ ಇರುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 9:38 ಬೆಳಿಗ್ಗೆ 10:36 ಇನ್ನು ಅಪರಾಹ್ನ 4:27 ಸಂಜೆ 5:25 ಹಾಗೆ ರಾತ್ರಿ 11:31 ರಾತ್ರಿ 12:33 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಶನಿ ಹೋರ ಏನಿದೆ ಅದು ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯುವಂಥದ್ದು. ಹಾಗಾಗಿ ನೀವು ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಶನಿ ಹೋರದಲ್ಲಿ ಆರಂಭ ಮಾಡಿದ್ರೆ ಅದು ನಿಧಾನವಾಗಿ ಆರಂಭ ಆಗುತ್ತೆ, ಫಲಿತಾಂಶ ಕೂಡ ತುಂಬ ತಡವಾಗಿ ಬರುತ್ತೆ. ಅದಕ್ಕಾಗಿಯೇ ಈ ದಿನ ಪ್ರಮುಖವಾಗಿರುವಂಥ ಯಾವುದೇ ಚಟುವಟಿಕೆಗಳನ್ನಾಗಲಿ ಪ್ರಯಾಣವನ್ನಾಗಲಿ ನೀವು ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಆದಷ್ಟು ಇದನ್ನು ಅವಾಯ್ಡ್ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗಾಗಿ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:39 ಬೆಳಿಗ್ಗೆ 9:38 ಇನ್ನು ಅಪರಾಹ್ನ 3:28 ಅಪರಾಹ್ನ 4:27 ಹಾಗೆ ರಾತ್ರಿ 10:30 ರಾತ್ರಿ 11:31 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಬುಧ ಹೋರ ಬಹಳ ಚೆನ್ನಾಗಿದೆ. ಅದರಲ್ಲೂ ಆರ್ಬಿಟ್ರೇಷನ್ಗೆ, ನೆಗೋಷಿಯೇಷನ್ಸ್ಗೆ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರ, ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಬಹಳ ಅದ್ಭುತವಾಗಿರುತ್ತೆ. ಹಾಗೆ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳನ್ನು ಮಾಡಲಿಕ್ಕಾಗಲಿ, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರದಲ್ಲಾಗಲಿ ಬುಧ ಹೋರದಲ್ಲಿ ನಿಮಗೆ ಒಳ್ಳೆಯ ಲಾಭ ಇದೆ, ಶುಭ ಫಲಗಳು ಸಿಕ್ಕತ್ತೆ. ಹಾಗಾಗಿ ಬುಧ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:43 ಬೆಳಿಗ್ಗೆ 7:41 ಹಾಗೆ ಮಧ್ಯಾಹ್ನ 1:31 ಮಧ್ಯಾಹ್ನ 2:30 ಇನ್ನು ರಾತ್ರಿ 8:27 ರಾತ್ರಿ 9:28 ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶುಕ್ರ ಹೋರ ಏನಿದೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಶುಕ್ರ ಹೋರದಲ್ಲಿ ಆರಂಭ ಮಾಡಬೇಡಿ. ಇನ್ನು ಹಣಕಾಸಿನ ವಿಚಾರಗಳಾಗಲಿ, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದು, ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಕ್ರಯ ವಿಕ್ರಯ ಮಾಡುವಂಥದ್ದು, ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಂಥ ವಿಚಾರ, ಈ ಪ್ರಯಾಣವನ್ನು ಆರಂಭ ಮಾಡುವಂಥ ವಿಚಾರ ಯಾವುದನ್ನು ಕೂಡ ಈ ದಿನ ಇರುವಂಥ ಶುಕ್ರ ಹೋರದಲ್ಲಿ ಆರಂಭ ಮಾಡಬೇಡಿ. ಹಾಗಾಗಿ ಶುಕ್ರ ಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:41 ಬೆಳಿಗ್ಗೆ 6:43 ಇನ್ನು ಮಧ್ಯಾಹ್ನ 12:33 ಮಧ್ಯಾಹ್ನ 1:31 ಹಾಗೆ ರಾತ್ರಿ 7:25 ರಾತ್ರಿ 8:27 ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಕುಜ ಹೋರ ಚೆನ್ನಾಗಿದೆ. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು, ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಕ್ರಯ ಮಾಡುವಂಥದ್ದು, ವಿಕ್ರಯ ಮಾಡುವಂಥ ವಿಚಾರ ಅಥವಾ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುವಂಥ ವಿಚಾರ, ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವರು ನಿಮ್ಮ ಪ್ರಯತ್ನವನ್ನು ಮುಂದುವರಿಸುವಂಥದ್ದಾಗಲಿ, ಬಂಡವಾಳ ಹೂಡುವಂಥ ವಿಚಾರ ಆಗಲಿ, ನಿಮ್ಮ ಉತ್ಪನ್ನಗಳನ್ನು ಮಾರ್ಕೆಟಿಂಗ್ ಮಾಡುವಂಥ ವಿಚಾರದಲ್ಲಾಗಲಿ ಕುಜ ಹೋರದಲ್ಲಿ ನಿಮ್ಮ ಈ ಚಟುವಟಿಕೆಗಳು ಆರಂಭ ಆದರೆ ಅಲ್ಲೂ ಕೂಡ ಉತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಹಾಗೆ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥವರು, ಕ್ರೀಡೆಯಲ್ಲಿ ಭಾಗವಹಿಸುವಂಥವರು, ವಿದ್ಯಾರ್ಥಿಗಳಿಗಾಗಲಿ ಕ್ರೀಡಾಪಟುಗಳಿಗಾಗಲಿ ಉತ್ತಮವಾದಂಥ ಸಮಯ ಅಂತ ಹೇಳಿದ್ರೆ ಕುಜ ಹೋರಾದ ಸಮಯ. ಇದು ಈ ದಿನ ಬೆಳಿಗ್ಗೆ 10:36 ಬೆಳಿಗ್ಗೆ 11:35 ಹಾಗೆ ಸಂಜೆ 5:25 ಸಂಜೆ 6:24 ಹಾಗೆ ರಾತ್ರಿ 12:33 ರಾತ್ರಿ 1:35 ಕುಜ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಆದರೆ ಫಲಿತಾಂಶ ಸ್ವಲ್ಪ ನಿಧಾನ ಆಗ್ಬೋದು, ಆದರೂ ಕೂಡ ಸ್ಥಿರವಾದಂಥ ಶಾಶ್ವತವಾದಂಥ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ, ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ಮೊದಲು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ
ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗೆ ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಈ ಪಂಚಾಂಗ ನಿಮಗೆ ಸಹಾಯಕವಾಗಿ ನಿಲ್ಲುತ್ತೆ, ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ಬಂಧುಗಳೇ, ಈ ದಿನದ ಚಗೋದಯದಂತೆ ಶುಭ ಕಾಲ ಯಾವುದಿದೆ ಅಂತ ಹೇಳಿದ್ರೆ ಬೆಳಿಗ್ಗೆ 7 ಗಂಟೆ 1 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 16 ನಿಮಿಷದವರೆಗೆ ಶುಭ ಕಾಲ ಇರುವಂತಹ ಸಂದರ್ಭ. ಇದನ್ನು ನೀವು ಬಳಸ್ಬೋದು ಶುಭ ಕಾರ್ಯಗಳಿಗೆ, ಯಾವುದೇ ರೀತಿಯ ಚಟುವಟಿಕೆಗಳನ್ನು ಹೊಸದಾಗಿ ಆರಂಭ ಮಾಡಲಿಕ್ಕೆ, ಇನ್ನು ವಾಹನವನ್ನು ಖರೀದಿ ಮಾಡಲಿಕ್ಕೆ ಅಥವಾ ರಿಜಿಸ್ಟ್ರೇಷನ್ ಕಳಿಸ್ಲಿಕ್ಕೆ, ದೂರದ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕೆ ಬಹಳ ಪ್ರಶಸ್ತವಾಗಿರುವಂತಹ ಸಮಯ ಅಂತ ಹೇಳಿದ್ರೆ ಈ ಚಗೋದಯದ ಸಮಯ, ಶುಭ ಕಾಲ ಇದು. ಇನ್ನು ಈ ದಿನ ಬೆಳಿಗ್ಗೆ 11 ಗಂಟೆ 15 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 40 ನಿಮಿಷದವರೆಗೂ ಕೂಡ ಶುಭ ಕಾಲ ಇರುತ್ತೆ. ಇದು ಚಗೋದಯಗೆ ಸಂಬಂಧಪಟ್ಟಂತಹ ಮಾಹಿತಿ ಇದು. ಇದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಕನಸು ನನಸಾಗತ್ತೆ. ಹಾಗಾಗಿ ಸದಾ ಚಟುವಟಿಕೆಯಿಂದ ಇರಲಿಕ್ಕೆ ಈ ಒಂದು ಪ್ರಯಾಣ ನಿಮಗೆ ಒಳ್ಳೆಯ ಅವಕಾಶಗಳನ್ನು ಕಲ್ಪಿಸಿಕೊಡುತ್ತೆ. ಇದನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ಈ ದಿನ ಪಾಡ್ಯದ ತಿಥಿ ಈ ದಿನ ಸಂಜೆ 5 ಗಂಟೆ 14 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ. ನಂತರ ಬಿದಿಗೆ ಆರಂಭ ಆಗುತ್ತೆ. ಹಾಗಾಗಿ ಈ ದಿನ ಬಿದಿಗೆಯ ಚಂದ್ರ ದರ್ಶನವನ್ನು ಮಾಡಬೇಕು. ಈ ಚಂದ್ರ ದರ್ಶನ ನಿಮಗೆ ಶುಭ ಫಲಗಳನ್ನು ತರುತ್ತೆ. ಹಾಗಾಗಿ ಈ ಚೌತಿಯ ಚಂದ್ರ ದರ್ಶನ ಒಳ್ಳೆಯದಲ್ಲ, ಆದರೆ ಬಿದಿಗೆಯ ಚಂದ್ರ ದರ್ಶನ ತುಂಬ ಒಳ್ಳೆಯದು. ಅದನ್ನು ಈ ದಿನ ಮಾಡಿ, ಚಂದ್ರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ನಮ್ಮ ಹಲವಾರು ವೀಕ್ಷಕ ಬಂಧುಗಳು ಕೇಳುವಂಥ ಒಂದು ಪ್ರಶ್ನೆ, ಮನೆಯಲ್ಲಿ ತುಂಬ ತಾಪತ್ರಯಗಳಾಗ್ತಾ ಇದೆ, ಉದ್ಯೋಗದಲ್ಲಿ ಪ್ರಗತಿ ಅನ್ನುವಂಥದ್ದು ಇಲ್ಲ, ಮಕ್ಕಳಿಗೆ ವಿವಾಹ ಆಗ್ತಾ ಇಲ್ಲ, ಅದರಲ್ಲೂ ಮಕ್ಕಳು ಹೇಳಿದ ಮಾತನ್ನು ಕೇಳ್ತಾ ಇಲ್ಲ ಅನ್ನುವಂಥ ವಿಚಾರಗಳನ್ನು ಪದೇ ಪದೇ ತಿಳಿಸ್ತಾ ಇರ್ತಾರೆ. ಹಾಗಾಗಿ ನಾವು ಕೆಲವೊಂದು ಜಾತಕಗಳನ್ನು ಪರಿಶೀಲನೆ ಮಾಡಿದಾಗ ಅವರ ಜಾತಕದಲ್ಲಿ ಪಿತೃದೋಷ ಅನ್ನುವಂಥದ್ದು ಕಾಣಿಸ್ಕೊಳ್ತಾ ಇದೆ. ಹಾಗಾಗಿನೇ ಪಿತೃದೋಷಕ್ಕೆ ಪ್ರಮುಖವಾಗಿರುವಂಥ ಕಾರಣಗಳೇನು, ಅದನ್ನು ಹೇಗೆ ಪರಿಹಾರ ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರಗಳನ್ನು ಈ ದಿನ ನೋಡೋಣ. ಹಿಂದಿನ ಜೀವನದಲ್ಲಿ ನಮ್ಮ ಪೂರ್ವಜರ ಕೆಟ್ಟ ಕಾರ್ಯಗಳು ಕೂಡ ನಮಗೆ ಪಿತೃದೋಷಕ್ಕೆ ಕಾರಣವಾಗುತ್ತೆ. ಹಾಗಾಗಿ ನಮ್ಮ ಹಿರಿಯರು ಏನೋ ಒಂದು ಅನಾಹುತವನ್ನು ಮಾಡಿ ಹೊರಟೋಗಿದ್ದಾರೆ, ಆದರೆ ಆ ಒಂದು ದೋಷ 7 ತಲೆಮಾರಿನವರೆಗೂ ಕೂಡ ಇದ್ದೇ ಇರುತ್ತೆ. ಅಂಥ ಒಂದು ದೋಷ ಕೂಡ ಪಿತೃದೋಷ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ. ಇನ್ನು ನಮ್ಮ ಪೂರ್ವಜರ ಆಸೆಗಳು ಈಡೇರದೇ ಇದ್ದಾಗ ಚಿಕ್ಕ ವಯಸ್ಸಿನಲ್ಲೇ ನಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಕೂಡ ಅಸ್ವಾಭಾವಿಕವಾದಂತಹ ಮರಣ ಸಂಭವಿಸಿದ್ರೂ ಕೂಡ ಪಿತೃದೋಷಕ್ಕೆ ಅದು ಕಾರಣವಾಗುತ್ತೆ. ಇನ್ನು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತಂದೆಯ ಕಡೆಯಿಂದ 7ನೇ ತಲೆಮಾರಿನವರೆಗೆ ಮತ್ತು ತಾಯಿಯ ಕಡೆಯಿಂದ 4ನೇ ತಲೆಮಾರಿನವರೆಗೆ ಯಾವುದೇ ಪೂರ್ವಜರು ನೈಸರ್ಗಿಕ ಅಥವಾ ಅಸ್ವಾಭಾವಿಕವಾಗಿ ಚಿಕ್ಕ ವಯಸ್ಸಿನಲ್ಲೇ ಮರಣವನ್ನಪ್ಪಿದಾಗ ಪಿತೃದೋಷ ಸಂಭವಿಸುತ್ತೆ ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಇನ್ನು ಕುಟುಂಬ ಸದಸ್ಯರಲ್ಲದೆ ಪೂರ್ವಜರು ಗೋಹತ್ಯೆಯನ್ನು ಮಾಡಿದರೆ ಅಲ್ಲೂ ಕೂಡ ಪಿತೃದೋಷ ಉಂಟಾಗುತ್ತೆ. ಇನ್ನು ಪಿತೃದೋಷಕ್ಕೆ ಪ್ರಮುಖವಾದಂತಹ ಕಾರಣ ಅಂತ ಹೇಳಿದ್ರೆ ಕುಟುಂಬದಲ್ಲಿ ನಡೆಯುವಂತಹ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಪೂರ್ವಜರನ್ನ ಯಾವತ್ತೂ ಕೂಡ ನೆನಪಿಸಿಕೊಳ್ಳದೇ ಇರುವಂಥದ್ದು. ಅಂದರೆ ನಾವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಿದ್ರೂ ಕೂಡ ನಮ್ಮ ಪೂರ್ವಜರನ್ನ ಸ್ಮರಿಸ್ಕೊಳ್ಬೇಕು, ಪೂರ್ವಜರಿಗೆ ಪೂಜೆಯನ್ನು ಮಾಡೇನೆ ಈ ಶುಭ ಕಾರ್ಯವನ್ನು ಆರಂಭ ಮಾಡಬೇಕು. ಇದನ್ನೇ ನಾಂದಿ ಅಂತ ಹೇಳಿ ಕರೆಯುವಂಥದ್ದು. ಆದರೆ ಕೆಲವರು ನಮ್ಮ ಹಿರಿಯರನ್ನ, ಪಿತೃಗಳನ್ನು ಸ್ಮರಣೆ ಮಾಡಿಕೊಳ್ಳಲ್ಲ. ಅವರಿಗೆ ಸಲ್ಲಬೇಕಾದಂತಹ ಪೂಜೆ ಪುನಸ್ಕಾರಗಳನ್ನಾಗಲಿ ಗೌರವವನ್ನಾಗಲಿ ಸಮರ್ಪಣೆ ಮಾಡಲ್ಲ. ಇದು ಕೂಡ ಪಿತೃದೋಷಕ್ಕೆ ಕಾರಣವಾಗುತ್ತೆ. ಇನ್ನು ಕುಟುಂಬದಲ್ಲಿ ಒಂದೇ ರೀತಿಯಲ್ಲಿ ಅನೇಕರು ಮರಣವನ್ನು ಅಪ್ಪುತ್ತಾ ಇದ್ರೆ ಅದು ಕೂಡ ಪಿತೃದೋಷಕ್ಕೆ ಕಾರಣವಾಗುತ್ತೆ. ಕೆಲವರು ನೋಡಿ, ಕುಟುಂಬದಲ್ಲಿರುವಂಥವರು ಒಬ್ಬೊಬ್ಬರಾಗಿ ಆತ್ಮಹತ್ಯೆಗೆ ಶರಣಾಗ್ತಾ ಇರ್ತಾರೆ, ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ಅಸ್ವಾಭಾವಿಕವಾಗಿ ಮರಣವನ್ನು ಹೊಂದುತ್ತಾ ಇರ್ತಾರೆ. ಇದು ಕೂಡ ಪಿತೃದೋಷಕ್ಕೆ ಕಾರಣವಾಗುತ್ತೆ. ಇನ್ನು ವರ್ಷಕ್ಕೆ ಒಮ್ಮೆಯಾದರೂ ಕೂಡ ಗತಿಸಿರುವಂತಹ ಪಿತೃಗಳಿಗೆ ತರ್ಪಣವನ್ನು ಕೊಡಬೇಕು, ಶ್ರಾದ್ದವನ್ನು ಮಾಡಬೇಕು. ಇಲ್ಲ ಮಹಾಲಯ ಅಮಾವಾಸ್ಯೆಯ ಸಂದರ್ಭದಲ್ಲಿ ಅವರಿಗೆ ಧೂಪ ಹಾಕುವಂಥದ್ದು, ಪೂಜೆ ಮಾಡುವಂಥದ್ದು, ಅಥವಾ ಸ್ವಯಂ ಪಾಕವನ್ನು ಕೊಟ್ಟು ಪಿತೃಗಳ ಹೆಸರಿನಲ್ಲಿ ಶಾಂತಿ ಕರ್ಮಗಳನ್ನು ಅನುಸರಣೆ ಮಾಡಬೇಕು. ಆಶ್ಲೇಷ, ಬಲಿ ಪೂಜೆ ಇತ್ಯಾದಿಗಳನ್ನು ಮಾಡಿರಬೇಕು. ಅದನ್ನ ಒಂದು ವೇಳೆ ಮಾಡದೇ ಇದ್ರೆ ಅದು ಕೂಡ ಪಿತೃದೋಷಕ್ಕೆ ಕಾರಣವಾಗುತ್ತೆ ಅನ್ನುವಂಥ ಒಂದು
ವಿಚಾರ ಇದೆ. ಇನ್ನು ಈ ಪಿತೃದೋಷಕ್ಕೆ ಕಾರಣವಾಗುವಂತಹ ಗ್ರಹಗಳು ಯಾವ್ಯಾವುದು, ಯಾವ ಗ್ರಹಗಳ ಒಂದು ಹಿನ್ನೆಲೆಯಲ್ಲಿ ಈ ಪಿತೃದೋಷ ಉಂಟಾಗತ್ತೆ ಅನ್ನುವಂಥದ್ದನ್ನ ನೋಡೋದಾದ್ರೆ, ಇಲ್ಲಿ ರವಿ ಅಂದ್ರೆ ಸೂರ್ಯ ಕುಂಡಲಿಯಲ್ಲಿ ತಂದೆ ಮತ್ತು ಎಲ್ಲಾ ರೀತಿಯ ತಂದೆಯ ಸಮಾನ ವ್ಯಕ್ತಿಗಳನ್ನ ಮತ್ತೆ ಪೂರ್ವಜರನ್ನ ಈ ರವಿ ಪ್ರತಿನಿಧಿಸ್ತಾನೆ. ಇನ್ನು ಚಂದ್ರ ಕುಂಡಲಿಯಲ್ಲಿ ತಾಯಿ ಮತ್ತೆ ತಾಯಿಗೆ ಸಮಾನರಾದಂಥವ್ರು, ಹಾಗೆ ನಮ್ಮ ಮನಸ್ಸನ್ನ ಇದು ಪ್ರತಿನಿಧಿಸುತ್ತೆ. ಇನ್ನು ಶನಿ ಎಲ್ಲಾ ರೀತಿಯ ಸಾಲಗಳಿರ್ಬೋದು, ಮಾಡಿರುವಂತಹ ಪಾಪಗಳಿರ್ಬೋದು, ಅದರಿಂದ ಉಂಟಾಗುವಂತಹ ತೊಂದರೆಗಳೇನಿದೆ ಅದನ್ನ ಪ್ರತಿನಿಧಿಸುತ್ತೆ. ಇನ್ನು 9ನೇ ಮನೆ ಇದು ಹಿಂದಿನ ಜೀವನ ಮತ್ತೆ ಪೂರ್ವಜರನ್ನ ಪ್ರತಿನಿಧಿಸುತ್ತೆ. ಇನ್ನು 2ನೇ ಮನೆ ಕುಟುಂಬ ಸ್ಥಾನ, ಇದು ಇಲ್ಲಿ ಕುಟುಂಬವನ್ನ ಮತ್ತೆ ರಕ್ತ ಸಂಬಂಧವನ್ನ ಪ್ರತಿನಿಧಿಸುತ್ತೆ. ಹಾಗಾಗಿನೇ ಇಲ್ಲಿ ಪಿತೃದೋಷಕ್ಕೆ ಕಾರಣವಾಗುವಂತಹ ಗ್ರಹಗಳು ರಾಹು ಮತ್ತೆ ಕೇತು, ಜೊತೆಗೆ ಈ ಸೂರ್ಯ ಚಂದ್ರರ ಜೊತೆ ರಾಹು ಕೇತು ಸಂಯೋಜನೆ ಆಗಿದ್ದು, ಶನಿಯ ಜೊತೆ ರಾಹುವಿನ ಸಂಬಂಧ ಇದ್ರೆ ಇಂತಹ ಒಂದು ಸಂಯೋಗದಿಂದ ಕೂಡ ಪಿತೃದೋಷ ಉಂಟಾಗತ್ತೆ. ಇನ್ನು ವಿವಾಹ ಆಗುವಂತಹ ವಧುವರರ ಕುಟುಂಬದಲ್ಲಿ ಪಿತೃದೋಷದ ಲಕ್ಷಣಗಳಿದ್ದಾಗ ಪಿತೃದೋಷ ಪ್ರಾಪ್ತಿಯಾಗತ್ತೆ. ಇದು ಮದುವೆಯಿಂದ ಆಗುವಂತಹ ಪಿತೃದೋಷ ಇದು. ಇನ್ನು ಪಿತೃದೋಷಕ್ಕೆ ಕೆಲವೊಂದು ಸಾಂಪ್ರದಾಯಿಕವಾದಂತಹ ಪರಿಹಾರಗಳಿದೆ. ದೋಷ ಅನ್ನುವಂಥದ್ದು ಗೊತ್ತಾದಾಗ ಅದಕ್ಕೆ ಪರಿಹಾರವನ್ನ ಮಾಡಿಕೊಳ್ಬೇಕು. ಅದರಲ್ಲೂ ಈ ಪಿತೃದೋಷಕ್ಕೆ ಅತ್ಯಂತ ಸರಳವಾಗಿರುವಂಥ, ಅಷ್ಟೇ ಶಕ್ತಿಯುತವಾಗಿರುವಂತಹ ಪರಿಹಾರ ಅಂತ ಹೇಳಿದ್ರೆ, ಪ್ರತಿದಿನ ಪೂರ್ವಜರನ್ನ ಗತಿಸಿರುವಂಥವ್ರಿಗೆ ಪೂಜೆ ಮಾಡೋದು. ಅದು ಕೂಡ ಹಿಂದೂ ದೇವತೆಗಳ ಪೂಜೆಗೆ ಮೊದಲು ಇದನ್ನ ಮಾಡಬೇಕು. ಈ ಸರಳ ಕಾರ್ಯ ಪೂರ್ವಜರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತೆ, ಮತ್ತೆ ಅವರು ಆ ಕುಟುಂಬಕ್ಕೆ ಆಶೀರ್ವಾದವನ್ನ ಮಾಡ್ತಾರೆ. ಇಲ್ಲಿ ವಿಶೇಷವಾಗಿ ಆಶ್ವಯುಜ ಮಾಸದ ಕೃಷ್ಣ ಪಕ್ಷದ ಸಮಯದಲ್ಲಿ ಪೂರ್ವಜರನ್ನ ನಾವು ಸಮಾಧಾನ ಪಡಿಸ್ಲಿಕ್ಕಾಗಿ, ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕಾಗಿ ನಾವು ಹಲವಾರು ಪಿತೃಪೂಜೆಗಳನ್ನು ಮಾಡಬೇಕಾಗತ್ತೆ. ಈ ಒಂದು ಸಂದರ್ಭದಲ್ಲೇ ಅವರಿಗೆ ತರ್ಪಣಾದಿಗಳನ್ನು ಕೊಡಬೇಕು, ಶ್ರಾದ್ದವನ್ನು ಮಾಡಬೇಕು, ಸ್ವಯಂ ಪಾಕವನ್ನು ಅವರ ಹೆಸರಿನಲ್ಲಿ ನೀಡಬೇಕು ಅನ್ನುವಂಥದ್ದು ಇದರಿಂದ ಪಿತೃಗಳ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ಸಹಾಯಕವಾಗತ್ತೆ. ಇನ್ನು ಶ್ರಾದ್ದ ಕಾಲದಲ್ಲಿ ಪೂರ್ವಜರನ್ನ ಪೂಜೆ ಮಾಡಿದಾಗ ಅವರು ಪಿಂಡದಾನವನ್ನು ಮಾಡ್ತಾರೆ, ಹಾಗೆ ತರ್ಪಣದಿಂದ ತೃಪ್ತರಾಗ್ತಾರೆ ಅವರು. ಹಾಗಾಗಿ ನಮ್ಮ ಪೂರ್ವಜರ ಮರಣದ ದಿನಾಂಕದ ಬಗ್ಗೆ, ಅಂದರೆ ಅವರ ಮರಣ ಹೊಂದಿದ ತಿಥಿಯ ಬಗ್ಗೆ ಖಚಿತವಾಗಿ ಯಾರಿಗೆ ಗೊತ್ತಾಗಿಲ್ಲ, ಅವರು ಆಶ್ವಯುಜ ಮಾಸದ ಈ ಅಮಾವಾಸ್ಯೆಯ ದಿನದಂದು ಶ್ರಾದ್ದ ಚಟುವಟಿಕೆಗಳನ್ನು ಮಾಡಬಹುದು. ಇದು ಕೂಡ ಪರಿಹಾರಕ್ಕೆ ಅತ್ಯಂತ ಸೂಕ್ತವಾಗಿರುವಂಥದ್ದು. ಇನ್ನು ಪಿತೃದೋಷವನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಅಶ್ವತ್ಥ ವೃಕ್ಷವನ್ನು ಪೂಜೆ ಮಾಡಬೇಕು ನಿಗದಿತ ಸಮಯದಲ್ಲಿ. ಇನ್ನು ಸೋಮವತಿ ಅಮಾವಾಸ್ಯೆ ಪಿತೃದೋಷ ಆಚರಣೆಗಳನ್ನು ಮಾಡಲಿಕ್ಕೆ ಅತ್ಯಂತ ಮಂಗಳಕರ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದಿದೆ. ಹಾಗಾಗಿನೇ ಪ್ರತಿ ಅಮಾವಾಸ್ಯೆಯ ದಿನ ವಸ್ತ್ರದಾನವನ್ನು ಮಾಡಬೇಕು, ಹಾಗೆ ಅನ್ನದಾನವನ್ನು ಮಾಡಬೇಕು ಅನ್ನುವಂಥದ್ದು. ಇನ್ನು ಹಸುವಿನ ಸಗಣಿಯ ಬೂದಿಯಿಂದ ಮಾಡಿರುವಂಥ ಪಾಯಸವನ್ನ ಮಿಶ್ರಣ ಮಾಡಿ ಪೂರ್ವಜರ ಹೆಸರನ್ನ ಹೇಳಿಕೊಂಡು ದಕ್ಷಿಣಕ್ಕೆ ಮುಖ ಮಾಡಿ ನಿಂತು ಆ ಒಂದು ಪಾಯಸವನ್ನ ವಿಸರ್ಜನೆ ಮಾಡಬೇಕು. ಇದರಿಂದ ಮಾಡಿರುವಂತಹ ತಪ್ಪುಗಳನ್ನು ಕ್ಷಮಿಸಿ ಅಂತ ಹೇಳಿ ಪೂರ್ವಜರನ್ನ ಕೇಳಿಕೊಂಡ್ರೆ ಅಲ್ಲಿ ಕುಟುಂಬದಲ್ಲಿ ಇರುವಂತಹ ಪಿತೃದೋಷ ನಿವಾರಣೆ ಆಗುತ್ತೆ. ಇನ್ನು ಸೂರ್ಯೋದಯದ ಸಮಯದಲ್ಲಿ ಸೂರ್ಯನನ್ನ ಪೂಜೆ ಮಾಡಬೇಕು, ಸೂರ್ಯಾರಾಧನೆಯನ್ನು ಮಾಡಬೇಕು, ಸೂರ್ಯ ನಮಸ್ಕಾರ ಮಾಡಬೇಕು, ಹಾಗೆ ಸೂರ್ಯ ಗಾಯತ್ರಿ ಮಂತ್ರವನ್ನ ಪಠಣ ಮಾಡಿಕೊಳ್ಬೇಕು. ಇನ್ನು ಜಾತಕದಲ್ಲಿ ಸೂರ್ಯನನ್ನ ಬಲಪಡಿಸ್ಕೊಂಡ್ರೆ ಪಿತೃದೋಷ ನಿವಾರಣೆಯಾಗತ್ತೆ. ಅದರಲ್ಲೂ ಶನಿವಾರದ ದಿನ ಬೇಯಿಸಿದ ಅನ್ನವನ್ನ ತುಪ್ಪದೊಂದಿಗೆ ಬೆರೆಸಿ ಸಣ್ಣ ಉಂಡೆಗಳನ್ನು ಮಾಡಿ ಪ್ರತಿ ಶನಿವಾರ ಕಾಗೆಗಳಿಗಾಗ್ಲಿ ಅಥವಾ ಮೀನುಗಳಿಗಾಗ್ಲಿ ಈ ಅನ್ನದ ಉಂಡೆಯನ್ನ ಆಹಾರವಾಗಿ ನೀಡಿದ್ರೆ ಪಿತೃದೋಷ ನಿವಾರಣೆಯಾಗತ್ತೆ. ಇನ್ನು ಮಹಾವಿಷ್ಣುವನ್ನ ಪೂಜೆ ಮಾಡೋದ್ರಿಂದ ಪಿತೃದೋಷ ನಿವಾರಣೆಯಾಗತ್ತೆ. ಕೆಲವೊಂದು ಕ್ಷೇತ್ರಗಳಿದೆ, ಅಲ್ಲಿ ಮಹಾವಿಷ್ಣುವೇ ಪಿತೃದೋಷವನ್ನು ನಿವಾರಣೆ ಮಾಡಲಿಕ್ಕೆ, ಅಲ್ಲಿ ಶ್ರಾದ್ದ ಕಾರ್ಯಗಳನ್ನು ಮಾಡಲಿಕ್ಕೆ ಆ ಕ್ಷೇತ್ರ ತುಂಬ ಪ್ರಸಿದ್ಧವಾಗಿರುವಂಥದ್ದು. ಅದರಲ್ಲೂ ಸಾಗರದ ತೀರಗಳಲ್ಲಾಗಲಿ, ಗೋಕರ್ಣ ಇರಲಿ ಅಥವಾ ಕೇರಳದಲ್ಲಿರುವಂಥ ವರ್ಕಳ ಅನ್ನುವಂಥ ಪ್ರದೇಶದಲ್ಲಾಗಲಿ ಪಿತೃದೋಷ ನಿವಾರಣೆಗೆ ಕೆಲವೊಂದು ಕಾರ್ಯಗಳನ್ನು ಮಾಡುವಂಥದ್ದು ಇದೆ. ಅಲ್ಲಿಗೆ ಹೋಗಿ ಪಿತೃದೋಷವನ್ನು ನಿವಾರಣೆ ಮಾಡಿಕೊಳ್ಬೋದು. ಇನ್ನು ಪೂರ್ವಜರ ಹೆಸರಿನಲ್ಲಿ ರುದ್ರಾಭಿಷೇಕವನ್ನು ಮಾಡಿಸಿದ್ರೆ ಪಿತೃದೋಷ ನಿವಾರಣೆಯಾಗುತ್ತೆ. ಇನ್ನು ನಿಗದಿತ ಸ್ಥಳಗಳಲ್ಲಿ ಕೆಲವರು ನಾರಾಯಣ ಬಲಿಯನ್ನ ಮಾಡ್ತಾರೆ, ಅಂದರೆ ನಾಗಬಲಿ ಪೂಜೆಯನ್ನ ಮಾಡ್ತಾರೆ. ಇದು ಕೂಡ ಪಿತೃದೋಷ ನಿವಾರಣೆಗೆ ಅನುಕೂಲಕರವಾಗಿರುವಂಥ ಒಂದು ಕ್ರಮ. ಇನ್ನು ನಾಸಿಕ್ನಲ್ಲಿರುವಂಥ ತ್ರಯಂಬಕೇಶ್ವರ, ಗುಜರಾತ್ನ
ವಡೋದರದ ಬಳಿಯಲ್ಲುವಂಥ ಚಂದೋರ್ ಇರ್ಬೋದು, ತಮಿಳುನಾಡಿನ ಕಾಳಹಸ್ತಿ, ಹರಿದ್ವಾರ, ಇಲ್ಲಿ ಪಿತೃದೋಷ ನಿವಾರಣೆಗೆ ವಿಶೇಷ ಪೂಜೆಗಳನ್ನು ನಡೆಸುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ಪಿತೃದೋಷ ಅನ್ನುವಂಥದ್ದು ಆ ಕುಟುಂಬದಲ್ಲಿ ನಾನಾ ರೀತಿಯಲ್ಲಿ ತೊಂದರೆಗಳನ್ನು ಕೊಡ್ತಾ ಇರುತ್ತೆ. ಹಣಕಾಸಿನ ಮುಗ್ಗಟ್ಟು ತಲೆದೋರುತ್ತೆ, ಸಾಲ ಸೋಲವನ್ನು ಮಾಡಬೇಕು, ಪಿತ್ರಾರ್ಜಿತ ಆಸ್ತಿಯನ್ನು ಮಾರಾಟ ಮಾಡುವಂಥ ಸಂದರ್ಭ ಬರುತ್ತೆ. ಜೊತೆಗೆ ಮಕ್ಕಳಿಗೆ ಮದುವೆ ಆಗಲ್ಲ, ಸಕಾಲದಲ್ಲಿ ಮದುವೆ ಆದರೂ ಕೂಡ ಮಕ್ಕಳಾಗದೇ ಇರುವಂಥ ಸಂದರ್ಭಗಳು ಇರುತ್ತೆ. ಇನ್ನು ಆರೋಗ್ಯ ಸಮಸ್ಯೆ ಬರುವಂಥದ್ದು, ಹಾಗೆ ಕುಟುಂಬಸ್ಥರಲ್ಲೇ ಅಣ್ಣ ತಮ್ಮಂದಿರಲ್ಲೇ ವೈಮನಸ್ಯ, ಜಗಳ ಇತ್ಯಾದಿಗಳು ಪ್ರತಿದಿನ ನಡೀತಾ ಇರುತ್ತೆ. ಈ ಎಲ್ಲ ಹಿನ್ನೆಲೆಯನ್ನು ನಾವು ಗಮನಿಸಿದ್ರೆ ಆ ಕುಟುಂಬಕ್ಕೆ ಪಿತೃದೋಷ, ಪಿತೃಶಾಪ ಅನ್ನುವಂಥದ್ದು ಇರುತ್ತೆ. ಅದನ್ನು ಸೂಕ್ಷ್ಮವಾಗಿ ನಾವು ಕುಂಡಲಿಯನ್ನು ನೋಡಿದಾಗ ಗೊತ್ತಾಗುತ್ತೆ. ಈಗಾಗಲೇ ಹೇಳಿರುವಂಥ ಗ್ರಹಗಳ ಸಂಯೋಗ ಏನಿದೆ ಅದು ಪಿತೃದೋಷವನ್ನು ಸೂಚಿಸ್ತಾ ಇರುತ್ತೆ. ಅದಕ್ಕೆ ಈಗಾಗಲೇ ಹೇಳಿರುವಂಥ ರೀತಿಯಲ್ಲಿ ಸರಳವಾಗಿರುವಂಥ ಪರಿಹಾರಗಳನ್ನು ಮಾಡೋದ್ರಿಂದ ದೋಷವನ್ನು ನಿವಾರಣೆ ಮಾಡಿಕೊಳ್ಬೋದು. ಹಾಗಾಗಿ ಹಲವಾರು ದೋಷಗಳ ಪೈಕಿ ಈ ಪಿತೃದೋಷ ಅನ್ನುವಂಥದ್ದು ತುಂಬ ಪರಿಣಾಮಕಾರಿಯಾಗಿ ಇರುವಂಥದ್ದು, ತುಂಬ ಭಯಂಕರವಾಗೇ ಇರುವಂಥದ್ದು. ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ದೋಷ ಇರುವಂಥವ್ರು ಮಾಡಿ ಪಿತೃದೋಷ ನಿವಾರಣೆಯಾದಾಗ ಮನಸ್ಸಿಗೆ ನೆಮ್ಮದಿ ಇರುತ್ತೆ, ಕುಟುಂಬದಲ್ಲಿ ಶಾಂತಿಯ ವಾತಾವರಣ ಇರುತ್ತೆ. ಹಾಗೆ ಆ ಕುಟುಂಬ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಸಕಾಲಕ್ಕೆ ಏನೇನು ಆಗಬೇಕೋ ಅದೆಲ್ಲವೂ ಕೂಡ ಕುಟುಂಬದಲ್ಲಿ ಜರುಗುತ್ತೆ, ಶುಭ ಕಾರ್ಯಗಳಾಗುತ್ತೆ, ಮನೆ ಸಮೃದ್ಧಿಯಿಂದ ಇರುತ್ತೆ. ಹಾಗಾಗಿ ಅಂಥ ಒಂದು ಪರಿಸ್ಥಿತಿ ಪ್ರತಿಯೊಬ್ಬರಿಗೂ ಕೂಡ ಬರಬೇಕು. ಹಾಗಾಗಿ ನಿಮ್ಮ ಮನೆಗಳಲ್ಲಿ, ನಿಮ್ಮ ಕುಟುಂಬದಲ್ಲಿ ಇರುವಂಥ ಈ ಪಿತೃದೋಷ ಏನಿದೆ, ಪಿತೃಶಾಪ ಏನಿದೆ, ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ಸಂದರ್ಭ. 11ನೇ ಮನೆಯಲ್ಲಿ ಚಂದ್ರ, ಕುಂಭರಾಶಿಯಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಈ ದಿನ ವಿಶೇಷವಾದಂಥ ಫಲಗಳು ಸಿಕ್ಕುವಂಥ ಸಂದರ್ಭ ಇದೆ. ಹಾಗೆ ಈ ದಿನದ ಪ್ರಯತ್ನಗಳು ನಿಮಗೆ ತುಂಬ ಯಶಸ್ಸನ್ನು ತರುತ್ತೆ. ಹಾಗೆ ಸ್ವಲ್ಪ ಪ್ರಯತ್ನ ಮಾಡಿದ್ರೂ ಕೂಡ ಅಗಾಧವಾದ ಪ್ರಮಾಣದಲ್ಲಿ ನೀವು ಫಲವನ್ನು ಪಡ್ಕೊಳ್ತೀರಿ. ಹಾಗಾಗಿನೇ ಉದ್ಯೋಗ ಕ್ಷೇತ್ರದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ ಪ್ರಗತಿ ಇದೆ. ಇದರಿಂದ ಮನಸ್ಸಿಗೆ ಸಮಾಧಾನ ಇದೆ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳು ಕೂಡ ಸಕಾಲದಲ್ಲಿ ಪೂರ್ಣ ಆಗೋದ್ರಿಂದ ಕೆಲಸದಲ್ಲಿ ತುಂಬ ಉತ್ಸಾಹ ಇರುತ್ತೆ, ಎನರ್ಜಿ ಲೆವೆಲ್ ಚೆನ್ನಾಗಿದೆ. ಹಾಗೆ ಈ ದಿನ ನಿಮ್ಮ ಒಂದು ಚಟುವಟಿಕೆಯಿಂದ, ನಿಮ್ಮ ಒಂದು ಪ್ರಯಾಣದಿಂದ ಲಾಭ ಅನ್ನುವಂಥದ್ದು ಇರುತ್ತೆ. ವ್ಯಾಪಾರ ವ್ಯವಹಾರಗಳು ಸುಗಮವಾಗಿರುತ್ತೆ. ಸ್ಪರ್ಧಿಗಳು ಕಡಿಮೆ, ಅಂದರೆ ಕಾಂಪಿಟೇಷನ್ ಅನ್ನುವಂಥದ್ದು ಈ ದಿನ ತೀರಾ ಕಡಿಮೆ ಇರುತ್ತೆ. ಹಾಗೆ ನೀವು ಮಾಡುವಂಥ ಪ್ರಯತ್ನದಲ್ಲಾಗಲಿ, ನಿಮ್ಮ ಹಿರಿಯರ ಒಂದು ನೆನಪಿನಲ್ಲಿ ಮಾಡುವಂಥ ಒಂದು ಕೆಲಸ ಕಾರ್ಯಗಳಲ್ಲಾಗಲಿ ತುಂಬ ಪ್ರಗತಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಮನೆಯೊಳಗಿರುವಂಥ ಕೆಲವೊಂದು ತೊಂದರೆಗಳನ್ನು, ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಹಾಗಾಗಿನೇ ಈ ದಿನದ ಪ್ರಯತ್ನದಲ್ಲಿ ನಿಮಗೆ ಅತ್ಯಂತ ವೇಗವಾದಂತಹ ಫಲಿತಾಂಶಗಳು ಸಿಕ್ಕುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ನಿಮ್ಮ ಒಂದು ಪ್ರತಿಭೆಗಾಗಲಿ, ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕಾಗಲಿ ಅನುಗುಣವಾದಂಥ ಕೆಲಸಗಳು ಸಿಕ್ಕಾಗ ನಿಮ್ಮ ಒಂದು ಗೌರವ ಸ್ಥಾನಮಾನ ಹೆಚ್ಚಾಗುತ್ತೆ. ಹಾಗಾಗಿ ಈ ದಿನ ಬಹಳ ಅನುಕೂಲಕರವಾದಂತಹ ಸ್ಥಿತಿಯಲ್ಲಿರ್ತೀರಿ, ತುಂಬ ಕಂಫರ್ಟ್ ಝೋನಲ್ಲಿರ್ತೀರಿ. ಪ್ರತಿಯೊಬ್ಬರೂ ಕೂಡ ನಿಮ್ಮ ಒಂದು ಮಾತಿಗೆ, ನಿಮ್ಮ ತೀರ್ಮಾನಕ್ಕೆ ಬದ್ಧರಾಗಿರ್ತಾರೆ. ಹಾಗಾಗಿನೇ ನಿಮ್ಮ ಫೇಸ್ ವ್ಯಾಲ್ಯೂ ಈ ದಿನ ಬಹಳ ಚೆನ್ನಾಗಿದೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಯಾಕೆಂದರೆ ಚಂದ್ರ 10ರ ಸ್ಥಾನದಲ್ಲಿದ್ದಾನೆ. 10ನೇ ಮನೆ ಇದು ಉದ್ಯೋಗ ಸ್ಥಾನ, ಕರ್ಮಸ್ಥಾನ. ನೀವು ಮಾಡುವಂಥ ಕೆಲಸ ಕಾರ್ಯಗಳನ್ನು ಪ್ರತಿನಿಧಿಸುವಂಥ ಒಂದು ಮನೆ ಇದು. ಹಾಗಾಗಿನೇ ಈ ದಿನ ನಿಮಗೆ ವಿಶೇಷವಾದಂಥ ಗೌರವ ಸ್ಥಾನಮಾನಗಳು ಸಿಕ್ಕತ್ತೆ. ನಿಮ್ಮ ಪ್ರತಿಭೆಗೆ, ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾದಂತಹ ಕೆಲಸಗಳು ನಿಮಗೆ ಸಿಕ್ಕತ್ತೆ. ಒಳ್ಳೆಯ ಜವಾಬ್ದಾರಿ ಇದೆ. ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಬಹಳ ಅದ್ಭುತವಾಗಿದೆ. ಹಾಗಾಗಿನೇ ಕೆಲಸಗಳಿಂದಲೇ ಈ ದಿನ ನಿಮ್ಮ ಕೀರ್ತಿ, ಗೌರವ ಸ್ಥಾನಮಾನ ಹೆಚ್ಚಾಗುತ್ತೆ. ಇನ್ನು ಮನೆಯ ಹೊರಗೂ ಕೂಡ ನಿಮಗೆ ಉತ್ತಮವಾದಂಥ ಅವಕಾಶಗಳು ಸಿಕ್ಕತ್ತೆ. ಹಾಗೆ ಈ ದಿನ
ಯಾವುದೇ ಒಂದು ಕೆಲಸ ಕಾರ್ಯದಲ್ಲಿ ಬಹಳ ದಿನಗಳಿಂದ ಪ್ರಯತ್ನ ಪಡ್ತಾ ಇದ್ದರೆ ಅದು ಈ ದಿನ ಪೂರ್ಣ ಆಗುತ್ತೆ, ಅಂಥ ಕೆಲಸ ಯಶಸ್ವಿ ಆಗುತ್ತೆ. ಇನ್ನು ಹೊಸ ಕಾರ್ಯಗಳನ್ನು ಕೈಗೊಂಡು ಒಂದು ರೀತಿಯಲ್ಲಿ ನೀವು ಸಮಾಜಕ್ಕೆ ಮಾದರಿಯಾಗಬೇಕು ಅಂತ ಹೇಳಿ ಹೊರಟಿರುವಂತಹ ಒಂದು ಪ್ರಯತ್ನ ಅದು ಕೂಡ ಯಶಸ್ಸನ್ನು ಕಾಣುತ್ತೆ. ಹಣಕಾಸಿನ ವ್ಯವಹಾರಗಳು ನಿಮಗೆ ಈ ದಿನ ತೃಪ್ತಿದಾಯಕವಾಗಿರುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ಇದೆ. ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಒಳ್ಳೆಯ ಅವಕಾಶಗಳಿದೆ. ಹಾಗಾಗಿ ಯಾರು ಜೀವನದಲ್ಲಿ ತುಂಬ ಫೋಕಸ್ಡ್ ಆಗಿರ್ತೀರಿ, ಯಾರು ಗುರಿಯನ್ನು ತಲುಪುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದೀರಿ, ಅಂಥವ್ರಿಗೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ಸಂದರ್ಭ ಇದೆ. ಇನ್ನು ಈ ದಿನ ಹೊಸ ಪರಿಸ್ಥಿತಿಗೆ ಬಹಳ ಚೆನ್ನಾಗಿ ಹೊಂದಾಣಿಕೆ ಮಾಡ್ಕೊಳ್ತೀರಿ. ಅಡಾಪ್ಟಬಿಲಿಟಿ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮ ಒಂದು ಆಲೋಚನೆ ಬಹಳ ಅಗ್ರಸ್ಥಾನದಲ್ಲಿ ಇರುತ್ತೆ, ಮುಂಚೂಣಿಯಲ್ಲಿ ಇರುತ್ತೆ. ಇನ್ನು ಕೆಲವರಿಗೆ ಸ್ವಲ್ಪ ಸ್ವೇಚ್ಛೆಯ ಮನೋಭಾವ ಇರುವಂಥ ಸಂದರ್ಭ ಇದೆ. ಏಕೆಂದರೆ ಎಲ್ಲವೂ ಸರಿ ಇದ್ದಾಗ ಸ್ವಲ್ಪ ಈ ಫ್ರೀಡಮ್ ಬಗ್ಗೆ ಹೆಚ್ಚಿನ ಕಳಕಳಿ ಇರುತ್ತೆ. ಅಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ನಿಮ್ಮ ಕೆಲಸ ಈ ದಿನ ತುಂಬ ಯಶಸ್ವಿಯಾಗುತ್ತೆ. ಹಾಗೆ ಈ ದಿನ ನಿಮಗೆ ಅನುಕೂಲಕರವಾಗಿರುವಂಥ ವಾತಾವರಣ ಇದೆ. ಗ್ರಹ ಸ್ಥಾನಗಳು ಚೆನ್ನಾಗಿದೆ. ಅದನ್ನು ಉಪಯೋಗ ಮಾಡಿಕೊಳ್ಳಿ. ಒಳ್ಳೆಯ ಕೆಲಸವನ್ನು ಆರಂಭ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಗಣಪತಿಯನ್ನು ಆರಾಧನೆ ಮಾಡಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಧ್ಯಮ ಫಲ ಇರುವಂಥ ದಿನ. ಯಾಕೆಂದರೆ ಚಂದ್ರ 9ರ ಸ್ಥಾನದಲ್ಲಿರ್ತಾನೆ. ನವಮದಲ್ಲಿ ಚಂದ್ರ ಇದ್ದರೆ ನಿಮ್ಮ ಕನಸುಗಳು ಈಡೇರಲ್ಲ, ಆಸೆಗಳು ನೆರವೇರಲ್ಲ. ಹಾಗಾಗಿನೇ ಈ ದಿನ ಪ್ರಯತ್ನ ಪಟ್ಟಷ್ಟೂ ಕೂಡ ನಿಮಗೆ ಸ್ವಲ್ಪ ನಿರಾಸೆ ಅನ್ನುವಂಥದ್ದು ಆಗುತ್ತೆ. ಸಮಯಕ್ಕೆ ಸರಿಯಾಗಿ ನಿಮ್ಮ ಬಂಧುಗಳು ಮಿತ್ರರು ನಿಮ್ಮ ಸಹಾಯಕ್ಕೆ ನಿಲ್ಲಲ್ಲ. ಹಾಗಾಗಿ ಬರೀ ಮಾತಿಗೆ ನೀವು ಅವರ ಮೇಲೆ ತುಂಬ ಆಶ್ರಯಿಸ್ತೀರಿ. ಹಾಗಾಗಿನೇ ಈ ದಿನ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುವಂಥ ಸಂದರ್ಭಗಳಿರುತ್ತೆ. ಇನ್ನು ಮನೆಯಲ್ಲಿ ನೀವು ಸ್ವಲ್ಪ ಅಹಿತಕರವಾದಂಥ ವಾತಾವರಣವನ್ನು ಎದುರಿಸಬೇಕಾಗತ್ತೆ. ಮನೆ ಮಂದಿಯ ಮಾತಾಗಲಿ ಅವರ ನಡತೆ ಆಗಲಿ ನಿಮಗೆ ಇಷ್ಟ ಆಗಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ಒತ್ತಡದ ಜೀವನ ಇರುತ್ತೆ. ಇನ್ನು ಈ ದಿನ ಆಶ್ಚರ್ಯಕರವಾಗಿರುವಂಥ ಸಂಗತಿಯನ್ನು ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಹಾಗಾಗಿ ಒಂದು ಕಡೆ ದುಃಖ ಇದೆ, ನೋವಿದೆ, ಒತ್ತಡ ಇದೆ. ಮತ್ತೊಂದು ಕಡೆ ನಗುನಗ್ತಾ ಜೀವನ ಮಾಡಬೇಕು, ಬೇರೆಯವರಿಗೆ ನೋವನ್ನು ತೋರಿಸ್ಕೊಳ್ಬಾರ್ದು ಅನ್ನುವಂಥ ಒಂದು ಮರೆಮಾಚಿತ ನಗು ನಿಮ್ಮ ಮುಖದಲ್ಲಿ ಕಾಣಿಸುತ್ತೆ. ಹಾಗಾಗಿನೇ ಇದು ತಾತ್ಕಾಲಿಕವಾಗಿರುವಂಥ ಅರೇಂಜ್ಮೆಂಟ್ ಇದು. ಅದಕ್ಕಾಗಿಯೇ ಈ ದಿನ ನೀವು ಆಗಾಗ್ಯೇ ನಿಮ್ಮ ಒಂದು ಸ್ಥಿತಿಗತಿಗಳನ್ನು ಪರಿಶೀಲನೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಇರ್ತೀರಿ. ಹಾಗೆ ಈ ದಿನ ಸ್ವಲ್ಪ ಅನುಮಾನ ಬೇರೆ. ಮನೆಗೆ ಹಾಕಿರುವಂಥ ಬೀಗವನ್ನು ಮತ್ತೆ ಮತ್ತೆ ಎಳೆದು ನೋಡುವಂಥ ಒಂದು ಸಂದರ್ಭ. ಏಕೆಂದರೆ ಬೀಗ ಸರಿಯಾಗಿ ಬಿದ್ದಿದೆಯೋ ಇಲ್ಲವೋ ಅನ್ನುವಂಥದ್ದು. ಹಾಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ದುಡ್ಡನ್ನು ಎಣಿಸಿ ಕೊಡುವಂಥದ್ದು. ಹಾಗೆ ಈ ವ್ಯವಹಾರ ಅನ್ನುವಂಥದ್ದು ಈ ದಿನ ನಿಮಗೆ ಸ್ವಲ್ಪ ದುಬಾರಿ ಆಗಿಬಿಡತ್ತೆ. ಇನ್ನು ವಿಶೇಷವಾಗಿ ಈ ದಿನ ತೃಪ್ತಿಕರವಾಗಿರುವಂಥ ಕೆಲಸಗಳು 1-2 ಮಾತ್ರ. ಇನ್ನು ಉಳಿದ ಎಲ್ಲ ಕೆಲಸಗಳಲ್ಲೂ ಕೂಡ ನಿಮಗೆ ಸ್ವಲ್ಪ ಅತೃಪ್ತಿಯ ಭಾವನೆ ಹೆಚ್ಚಾಗಿರುತ್ತೆ, ಅನಾನುಕೂಲತೆಗಳೇ ಇರುತ್ತೆ. ಹಾಗೆ ಈ ದಿನ ಒಂದು ಹಗ್ಗ ಕೂಡ ಹಾವಾಗಿ ಕಾಣಿಸುವಂಥ ಸಂದರ್ಭ ಇದೆ. ಹಾಗಾಗಿನೇ ಹಿತಶತ್ರುಗಳ ಕಾಟದ ಜೊತೆಗೆ ನಿಮಗೆ ನಿಮ್ಮ ಬಗ್ಗೆನೇ ಆತ್ಮವಿಶ್ವಾಸ ಕಡಿಮೆ ಇರುವಂಥ ಸಂದರ್ಭ. ಇದರಿಂದ ಕೆಲಸಗಳನ್ನು ನೀವು ಮಾಡಲಿಕ್ಕೂ ಆಗಲ್ಲ, ಹೊಸ ಕೆಲಸಗಳನ್ನು ಪ್ರಾರಂಭ ಮಾಡಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡುವಂಥ ಒಂದು ಪರಿಸ್ಥಿತಿ ಇರುತ್ತೆ. ಹಾಗಾಗಿನೇ ಈ ದಿನ ಭಗವಂತನನ್ನು ನಂಬಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. 8ನೇ ಮನೆ ದುಸ್ಥಾನ ಇದು. ಹಾಗಾಗಿನೇ ಈ ದಿನದ ಕೆಲಸಗಳಲ್ಲಿ ನಿಮಗೆ ಅತೃಪ್ತಿಯ ಭಾವ ಜಾಸ್ತಿ ಇರುತ್ತೆ. ಇನ್ನು ಪ್ರಯಾಣ ಮಾಡ್ತೀರಿ, ಅಲ್ಲೂ ಕೂಡ ಕಿರಿಕಿರಿ ಆಗುತ್ತೆ. ಅಪರಿಚಿತರಿಂದ ಈ ದಿನ ನಿಮಗೆ ತೊಂದರೆ. ಹಾಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ತಪ್ಪಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಇದೆ. ನಂತರ ಪಶ್ಚಾತ್ತಾಪ ಪಡ್ತೀರಿ. ಹಾಗೆ ಈ ದಿನ ಯಾರನ್ನು ನಂಬಿ ನೀವು ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದೀರೋ ಅವರಿಂದಲೇ ನಿಮಗೆ ಮೋಸ ಆಗುವಂಥದ್ದು ಇರುತ್ತೆ. ಹಾಗಾಗಿ ಅತಿಯಾಗಿ ನಂಬುವಂಥದ್ದಾಗಲಿ ಅತಿಯಾಗಿ ಅವಲಂಬನೆ ಮಾಡುವಂಥದ್ದನ್ನಾಗಲಿ ಆದಷ್ಟು ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಇನ್ನು
ವಾಹನದಿಂದ ನಿಮಗೆ ಅಷ್ಟೊಂದು ಸುಖ ಇಲ್ಲ, ಸೌಖ್ಯ ಇಲ್ಲ. ಜೊತೆಗೆ ದೂರದ ಪ್ರಯಾಣ ಕೂಡ ನಿಮಗೆ ತುಂಬ ದುಬಾರಿಯಾಗುತ್ತೆ. ಪ್ರಯಾಣದಲ್ಲಿ ಅಲ್ಪ ಸ್ವಲ್ಪ ಅವಘಡಗಳು ಉಂಟಾಗುವಂಥದ್ದು ಇರುತ್ತೆ. ಇಲ್ಲ, ಪ್ರಯಾಣದ ಉದ್ದೇಶ ಈಡೇರಲ್ಲ, ವ್ಯರ್ಥ ಪ್ರಯಾಣ ಆಗುತ್ತೆ. ಇದರಿಂದ ಸಮಯವೂ ವ್ಯರ್ಥ, ಹಣವೂ ವ್ಯರ್ಥ. ಜೊತೆಗೆ ನಿಮ್ಮ ಒಂದು ಮಾನಸಿಕ ಸ್ಥಿತಿಯಲ್ಲಿ ಈ ದಿನ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು ಇರುತ್ತೆ. ಕಾನ್ಫಿಡೆನ್ಸ್ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿನೇ ಈ ಎಲ್ಲದರ ಹಿನ್ನೆಲೆಯನ್ನು ಗಮನಿಸಿದ್ರೆ ಈ ದಿನ ಆದಷ್ಟು ನಿಮ್ಮ ಪ್ರಯಾಣವನ್ನು ಮುಂದೂಡುವಂಥದ್ದು ಉತ್ತಮ. ಇನ್ನು ಈ ದಿನ ಉದ್ಯೋಗಸ್ಥರಿಗೆ ಸ್ವಲ್ಪ ಹಿನ್ನಡೆ ಇದೆ, ಮೇಲಧಿಕಾರಿಗಳಿಂದ ಒತ್ತಡ ಇದೆ, ಸಹೋದ್ಯೋಗಿಗಳಿಂದ ಕಿರಿಕಿರಿ ಇದೆ. ಅದಕ್ಕಾಗಿಯೇ ಈ ದಿನ ಯಾವುದೇ ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ. ಇನ್ನು ಈ ದಿನ ನೀವು ನೋಡುವಂಥ ದೃಷ್ಟಿಯೇ ಸ್ವಲ್ಪ ದೋಷದಿಂದ ಕೂಡಿರುವಂಥದ್ದು. ಹಾಗಾಗಿನೇ ಕೆಲವರನ್ನು ನೋಡುವಂಥದ್ದಾಗಲಿ, ಕೆಲವರ ಬಗ್ಗೆ ಅಭಿಪ್ರಾಯಗಳನ್ನು ಹೇಳುವಂಥದ್ದಾಗಲಿ ಅಷ್ಟೊಂದು ಪ್ರಾಕ್ಟಿಕಲ್ ಆಗಿ ಇರಲ್ಲ. ಇದನ್ನು ನೀವು ಮೊದಲು ತಿದ್ದುಕೊಳ್ಬೇಕು. ಇಲ್ಲಿ ಒಂದು ಕರೆಕ್ಷನ್ ಆಗಬೇಕು. ಹಾಗಾಗಿನೇ ಇಂಥ ಸಂದರ್ಭ ಬಂದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಯಾರದ್ದೇ ವ್ಯಕ್ತಿಯ ತಪ್ಪುಗಳನ್ನು ತೋರಿಸಲಿಕ್ಕೆ ಈ ದಿನ ಹೋಗಬೇಡಿ. ನೀವು ಒಂದು ತಪ್ಪನ್ನು ಬೇರೆಯವರ ಬಗ್ಗೆ ತೋರಿಸಿದ್ರೆ ನಿಮ್ಮಲ್ಲಿರುವಂಥ 2 ತಪ್ಪುಗಳು ಹೊರಬರುವಂಥ ಸಾಧ್ಯತೆ ಇರುತ್ತೆ. ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಮಹಾಲಕ್ಷ್ಮಿಯನ್ನು ಈ ದಿನ ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆ ಬಹಳ ವಿಶೇಷವಾಗಿ ನೀವು ಗಮನಿಸಬೇಕು. ನೆನ್ನೆಯ ಆಗುಹೋಗುಗಳ ಬಗ್ಗೆ ಆಗಿರುವಂಥ ಕೆಲವೊಂದು ಏರುಪೇರುಗಳನ್ನು ಈ ದಿನ ಸರಿಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಹಾಗಾಗಿ ಈ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂಥ ವಿಚಾರ ನಿಮಗೆ ತುಂಬ ವಿಶ್ವಾಸಾರ್ಹವಾದಂಥದ್ದು, ಅಷ್ಟೇ ಬೇಗ ಫಲವನ್ನು ತರುವಂಥದ್ದು. ಹಾಗಾಗಿ ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ, ಜೊತೆಗೆ ಹೊಸ ಕೆಲಸಗಳನ್ನು ಆರಂಭ ಮಾಡಲಿಕ್ಕೂ ಕೂಡ ಈ ದಿನ ಬಹಳ ಸೂಕ್ತವಾಗಿದೆ. ಇನ್ನು ಈ ದಿನ ನಿಮ್ಮ ಆತ್ಮೀಯರಿಂದ ತುಂಬ ಉತ್ತಮವಾದಂಥ ಸಹಕಾರಗಳನ್ನು ಪಡ್ಕೊಳ್ಳುವಂಥದ್ದು, ತುಂಬ ಸಪೋರ್ಟಿವ್ ಆಗಿರುವಂಥ ಸಂದರ್ಭ ಇದೆ. ಹಾಗಾಗಿನೇ ಬಹಳ ವಿಶೇಷ ಸಂದರ್ಭಗಳಲ್ಲಿ ಕೆಲಸಗಳು ಕೈಗೂಡುತ್ತೆ. ಇನ್ನು ಪ್ರಮುಖ ವ್ಯಕ್ತಿಗಳ ಪರಿಚಯ ಹೆಚ್ಚಾಗುವಂಥದ್ದು, ಕುಟುಂಬದಲ್ಲಿರುವಂಥವರ ಹಾಗೆ ನಿಮ್ಮ ಒಂದು ಸಮಾಜದಲ್ಲಿ ಇರುವಂಥ ಗಣ್ಯ ವ್ಯಕ್ತಿಗಳ ಜೊತೆ ಒಂದು ಸಂವಹನ, ಕಮ್ಯುನಿಕೇಷನ್ ಅನ್ನುವಂಥದ್ದು ಇರುತ್ತೆ, ಮಾತುಕತೆ ಇರುತ್ತೆ. ಈ ಸಂದರ್ಭದಲ್ಲೇ ನಿಮ್ಮ ಮುಂದಿನ ಬೆಳವಣಿಗೆಗೆ ಬೇಕಾಗಿರುವಂತಹ ಕೆಲವೊಂದು ಮಾಹಿತಿಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ವಾಹನದಿಂದ ಅನುಕೂಲ ಇದೆ. ಹಾಗೆ ಕುಟುಂಬದಿಂದ ಸಹಕಾರ ಇದೆ. ನಿಮ್ಮ ಪತಿ ಆಗಲಿ, ಪತ್ನಿ ಆಗಲಿ, ನಿಮ್ಮ ಪ್ರೀತಿ ಪಾತ್ರರಾಗಲಿ ನಿಮ್ಮ ಮಾತನ್ನು ಚೆನ್ನಾಗಿ ಅರ್ಥೈಸ್ಕೊಳ್ತಾರೆ. ನಿಮ್ಮ ಬಾಡಿ ಲ್ಯಾಂಗ್ವೇಜೇ ಅವರಿಗೆ ಅರ್ಥ ಆಗಿಬಿಡುತ್ತೆ. ಹಾಗಾಗಿ ನಿಮಗೆ ಏನು ಬೇಕು, ಏನು ಬೇಡ ಅದನ್ನು ಈ ದಿನ ಚಾಚು ತಪ್ಪದೆ ಪೂರೈಸುವಂಥ ಒಂದು ಸಂದರ್ಭಗಳು ಕೂಡ ಇದೆ. ಒಟ್ಟಾರೆ ತುಂಬ ಕಂಫರ್ಟ್ ಝೋನಲ್ಲಿರ್ತೀರಿ ಈ ದಿನ. ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಅನುಕೂಲತೆಗಳು ಇರುತ್ತೆ. ನೀವು ಮಾಡಿದ್ದೇ ಒಂದು ರೀತಿಯಲ್ಲಿ ಕಾನೂನು, ನಿಮ್ಮ ಮಾತೆ ಕಾನೂನಿನ ರೀತಿಯಲ್ಲಿ ಇರುವಂಥದ್ದು. ಏಕೆಂದರೆ ಸರಿ ದಾರಿಯಲ್ಲಿರ್ತೀರಿ, ಪ್ರಾಕ್ಟಿಕಲ್ ಆಗಿರ್ತೀರಿ. ಹಾಗೆ ಯಾರಿಗೂ ಕೂಡ ಬಾಧೆ ಆಗದಂತೆ, ತೊಂದರೆ ಆಗದಂತೆ ಕೆಲವೊಂದು ತೀರ್ಮಾನಗಳನ್ನು ಕೈಗೊಳ್ಳುವಂಥ ಸಂದರ್ಭ ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಶುಭ ದಿನ, ಸಕ್ಸಸ್ಫುಲ್ ಆಗಿರುವಂಥ ದಿನ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರೆಗೂ ಕೂಡ ಈ ದಿನ ಶುಭ ಫಲಗಳಿದೆ. ಏಕೆಂದರೆ ಷಷ್ಠದಲ್ಲಿ ಚಂದ್ರ ಇದ್ದಾನೆ. 6ನೇ ಮನೆ ಶತ್ರು ಸ್ಥಾನದಲ್ಲಿ ಚಂದ್ರ ಅಂದರೆ ಈ ದಿನ ನಿಮ್ಮ ಮನಸ್ಸಿನಲ್ಲಿರುವಂತಹ ಶತ್ರುಗಳು, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ, ಅರಿಷಡ್ವರ್ಗಗಳನ್ನು ನಿಯಂತ್ರಣದಲ್ಲಿ ಇಡ್ತೀರಿ. ಹಾಗೆ ಯಾವುದು ಜೀವನದಲ್ಲಿ ತುಂಬ ಪ್ರಾಕ್ಟಿಕಲ್ ಆಗಿರುತ್ತೆ, ಯಾವುದಕ್ಕೆ ಆದ್ಯತೆಯನ್ನು ಕೊಡಬೇಕು ಅದನ್ನು ಈ ದಿನ ಪರಿಪಾಲನೆ ಮಾಡುವಂಥದ್ದು ಇದೆ. ಅದು ನಿಮಗೆ ಪ್ರಿಯಾರಿಟಿ ಆಗುತ್ತೆ ಈ ದಿನದಲ್ಲಿ. ಹಾಗಾಗಿನೇ ಈ ದಿನ ನಿಮ್ಮ ಯಶಸ್ವಿ ದಿನಗಳಲ್ಲಿ ಒಂದು ಆಗಿರುವಂಥದ್ದು, ಬಹಳ ದಿನಗಳ ಕಾಲ ನೆನಪಿನಲ್ಲಿಟ್ಟುಕೊಳ್ಳುವಂಥ ದಿನ ಆಗತ್ತೆ ಇದು ನೋಡಿ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ತುಂಬ ವಿಶೇಷವಾದಂಥ ಒಂದು ಪ್ರಗತಿ ಇರುತ್ತೆ. ಒಳ್ಳೆಯ ಮೈಲೇಜ್ ಚೆನ್ನಾಗಿದೆ ಈ ಸಂದರ್ಭದಲ್ಲಿ ನಿಮ್ಮ ಒಂದು ಪ್ರಯತ್ನಕ್ಕೆ. ಹಾಗೆ ಈ ದಿನ ಖರ್ಚುಗಳನ್ನು ಕೂಡ ತುಂಬ ಚೆನ್ನಾಗಿ ನಿಯಂತ್ರಣದಲ್ಲಿ ಇಟ್ಕೊಳ್ತೀರಿ. ಎಲ್ಲಿ ಅಗತ್ಯ ಇದೆಯೋ ಅಲ್ಲಿ ಧಾರಾಳವಾಗಿ ಖರ್ಚು ಮಾಡ್ತೀರಿ.
ಹಾಗೆ ಯಾರಿಂದ ನಿಮಗೆ ಅನಾನುಕೂಲ ಆಗ್ತಾ ಇದೆ ಅಂಥವರನ್ನು ದೂರ ಇಡುವಂಥ ಒಂದು ಪ್ರಯತ್ನ ಕೂಡ ಈ ದಿನ ಇರುತ್ತೆ. ಇನ್ನು ಹೊಸ ವಾಹನದಿಂದಾಗಲಿ ಭೂಮಿಯಿಂದಾಗಲಿ ನಿಮಗೆ ಅನುಕೂಲ ಇದೆ, ಲಾಭ ಇದೆ. ಇನ್ನು ಹಳೆಯ ಬಾಕಿಗಳು ಕೂಡ ವಸೂಲಿ ಆಗುವಂಥ ಸಾಧ್ಯತೆ ಇದೆ. ಎಲ್ಲೋ ಒಂದು ವಸ್ತು ಕಳೆದು ಹೋಗಿದೆ, ಯಾರೋ ಒಬ್ಬ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ, ಅಂಥವರನ್ನು ಕೂಡ ಈ ದಿನ ನಿಮ್ಮದನ್ನಾಗಿ ಮಾಡಿಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕುವಂಥದ್ದು ಇರುತ್ತೆ. ಹಾಗಾಗಿನೇ ವ್ಯವಹಾರದಲ್ಲಿ ಪ್ರಗತಿಯ ಜೊತೆಗೆ ನಿಮಗೆ ಸಮಾಧಾನಕರವಾಗಿರುವಂಥ ಸನ್ನಿವೇಶಗಳು ಕೂಡ ಇರುತ್ತೆ. ಆದರೆ ಎಲ್ಲ ಕಡೆಯಲ್ಲೂ ಕೂಡ ಲಾಭವೇ ನಿಮಗೆ ಸಿಕ್ಕಲ್ಲ. ಕೆಲವೊಂದು ಕಡೆ ಮಿಶ್ರ ಫಲಗಳು ಇರುವಂಥ ಸಂದರ್ಭ ಬರ್ಬೋದು. ಹಾಗಾಗಿ ಲಾಭ ಬಂದಾಗ ಹಿಗ್ಗದೆ, ಲಾಭ ಇಲ್ಲದೆ ನಷ್ಟ ಆದಾಗ ಕುಗ್ಗದೆ ಒಂದು ಸಮಭಾವದಿಂದ ಇರಬೇಕು, ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಳ್ಬೇಕು. ಆಗ ನಿಮ್ಮ ವಿಶೇಷವಾದಂಥ ಪ್ರಯತ್ನಕ್ಕೆ ಸಮಾಧಾನ ಇರುತ್ತೆ. ಈ ದಿನ ದುರ್ಗಾದೇವಿಯನ್ನು ಆರಾಧನೆ ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಗ್ರಾಮ ದೇವತೆಯ ದರ್ಶನ ಆದರೂ ಕೂಡ ಈ ದಿನ ನಿಮಗೆ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಹಾಗೆ ಶಕ್ತಿ ದೇವತೆ, ಶಕ್ತಿಪೀಠ ಬಹಳ ವಿಶೇಷವಾದಂಥ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. 5ನೇ ಮನೆ, ಅಲ್ಲಿಂದ ನಿಮಗೆ ಸ್ವಲ್ಪ ಹಿನ್ನಡೆ. ಏಕೆಂದರೆ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಇದೆ, ಸಮಯಕ್ಕೆ ಸರಿಯಾಗಿ ಕೆಲಸವೂ ಆರಂಭ ಆಗುತ್ತೆ. ಆದರೆ ಈ ದಿನ ಸ್ವಲ್ಪ ಸೋಮಾರಿತನದಿಂದಲೋ ಅಥವಾ ಕೆಲಸದಲ್ಲಿ ಇರುವಂಥ ಒಂದು ಅತೀವವಾದಂತಹ ನಂಬಿಕೆ, ಓವರ್ ಕಾನ್ಫಿಡೆನ್ಸ್, ಇದರಿಂದ ಸ್ವಲ್ಪ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಒಂದೆರಡು ಕೆಲಸಗಳಲ್ಲಿ ನಿಮ್ಮ ಶ್ರಮ ಹೆಚ್ಚಾಗಿ ವಿನಿಯೋಗ ಆಗುವಂಥದ್ದು ಇದೆ. ಎಫರ್ಟ್ ಜಾಸ್ತಿ ಆಗುತ್ತೆ, ಆದರೆ ಫಲ ಮಾತ್ರ ಅಷ್ಟಕ್ಕಷ್ಟೇ ಇರುತ್ತೆ. ಇನ್ನು ಸಮಯಕ್ಕೆ ಸರಿಯಾಗಿ ಕೈಯಲ್ಲಿ ಹಣ ಇರಲ್ಲ. ಹಾಗಾಗಿ ಹಣ ಇದ್ದರೆ ಮಾತ್ರ ನಿಮ್ಮ ಯೋಜನೆಗಳನ್ನು ರೂಪಿಸ್ಕೊಳ್ಳಿ. ಎಲ್ಲಿಂದಲೋ ಹಣ ಬರುತ್ತೆ, ಯಾವುದೋ ಮೂಲದಿಂದಲೋ ಧನ ಸಹಾಯ ಆಗತ್ತೆ ಅಂತೇಳಿ ನಂಬಿ ಮೋಸ ಹೋಗಬೇಡಿ. ಸಮಯಕ್ಕೆ ಸರಿಯಾಗಿ ಈ ದಿನ ಯಾರೂ ಕೂಡ ನಿಮಗೆ ಸಹಾಯಕ್ಕೆ ನಿಲ್ಲಲ್ಲ. ಹಾಗೆ ಈ ಹಿಂದೆ ನೀವು ಹಲವರಿಗೆ ಹಲವು ರೀತಿಯಲ್ಲಿ ಸಹಾಯ ಮಾಡಿದ್ದೀರಿ, ಸಹಕಾರ ಕೊಟ್ಟಿದ್ದೀರಿ. ಆದರೆ ನಿಮ್ಮ ಕಷ್ಟಕ್ಕೆ, ನಿಮ್ಮ ಒಂದು ತೊಂದರೆಗೆ ಈ ದಿನ ಆಗುವಂಥವರು ಯಾರೂ ಇಲ್ಲ. ಸಮಯಕ್ಕೆ ಸರಿಯಾಗಿ ಯಾರೂ ಬರಲ್ಲ. ಎಲ್ಲೋ ಒಂದು ಕಡೆ ತಪ್ಪಿಸಿಕೊಂಡು ಹೋಗುವಂಥ ಸಂದರ್ಭವೇ ಇರುತ್ತೆ. ನಿಮ್ಮಿಂದ ಕಣ್ಮರೆಯಾಗ್ಬಿಡ್ತಾರೆ, ಅಂಥ ಒಂದು ಸ್ಥಿತಿ ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮಲ್ಲಿ ಇದ್ದರೆ ಏನಾದರೂ ಕೊಡಬಹುದು, ಆದರೆ ನಿಮಗೆ ಬೇಕಾಗಿರುವಂಥ ಯಾವುದನ್ನಾದರೂ ತರಲಿಕ್ಕೆ ತುಂಬ ಪ್ರಯಾಸ ಪಡಬೇಕಾಗತ್ತೆ. ಇದು ಕಲಿಗಾಲ, ಇದನ್ನು ನೀವು ಅರ್ಥ ಮಾಡ್ಕೊಳ್ತೀರಿ. ಪ್ರಾಕ್ಟಿಕಲ್ಲಾಗಿ ಯಾವ ಸ್ಥಿತಿ ಇದೆ ಅನ್ನುವಂಥದ್ದನ್ನು ಈ ದಿನ ಒಂದು ಒಳ್ಳೆಯ ಪಾಠದ ಮೂಲಕ ಕಲ್ತ್ಕೊಳ್ಳುವಂಥದ್ದು ಇದೆ. ಇದು ನಿಮಗೆ ಜೀವನದಲ್ಲಿ ಆಗುವಂಥ ಒಂದು ದೊಡ್ಡ ಅನುಭವ. ಇನ್ನು ಕುಟುಂಬದ ವಾತಾವರಣ ಕೂಡ ಅಸ್ತವ್ಯಸ್ತವಾಗಿ ಇರುತ್ತೆ. ಹಾಗಾಗಿ ಒಂದು ಶಿಸ್ತು, ಸಂಯಮ ಇರಬೇಕು. ಇನ್ನು ಯಾವುದೇ ರೀತಿಯಲ್ಲಿ ಕುಟುಂಬದಿಂದ ನೀವು ಹೆಚ್ಚಿನದನ್ನು ನಿರೀಕ್ಷೆ ಮಾಡ್ತಾ ಇದ್ದರೆ ಅಲ್ಲೂ ಕೂಡ ನಿರಾಸೆಯಾಗತ್ತೆ. ಹಾಗೆ ಈ ದಿನ ವ್ಯಾಪಾರ ವ್ಯವಹಾರಗಳು ತುಂಬ ನಿಧಾನ ಆಗುತ್ತೆ. ಹಾಗಾಗಿ ತುಂಬ ತಾಳ್ಮೆಯಿಂದ ನಿಮ್ಮ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಆದಷ್ಟು ಪ್ರಯಾಣದ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಿ, ಆರೋಗ್ಯ ನೋಡ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ಯಾವುದಾದ್ರೂ ಒಂದು ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥವನು, ಸುಖ ಸ್ಥಾನದಲ್ಲಿ ಚಂದ್ರ. ಆದರೆ ಈ ದಿನ ಸುಖಕ್ಕೆ ಕೋತ ಆಗುವಂಥದ್ದು, ಮಿಶ್ರ ಫಲಗಳು ಇರುತ್ತೆ. ಇನ್ನು ವ್ಯವಹಾರದಲ್ಲೂ ಕೂಡ ಈ ದಿನ ನಂಬಿಕೆಯಿಂದ ದ್ರೋಹ ಆಗುವಂಥದ್ದು ಇದೆ. ವ್ಯಾಪಾರಂ ದ್ರೋಹ ಚಿಂತನಂ ಅಂತಾರಲ್ಲ, ಆ ರೀತಿ ವ್ಯಾಪಾರದಲ್ಲಿ ಮೋಸ ಆಗುತ್ತೆ. ಇನ್ನು ನಿಮಗೆ ತಿಳಿದಂಥವರೇ ಈ ದಿನ ನಿಮಗೆ ಸಹಾಯಕ್ಕೆ ನಿಲ್ಲಲ್ಲ, ಮಾರ್ಗದರ್ಶನ ಮಾಡಲ್ಲ. ಹಾಗಾಗಿ ಅವರವರ ಸ್ವಾರ್ಥದ ಕೆಲಸಗಳು ಅವರವರಿಗೆ ಹೆಚ್ಚಾಗುವಂಥ ಸಂದರ್ಭದಲ್ಲಿರುತ್ತೆ. ಇನ್ನು ಈ ದಿನ ಸಂಬಂಧಿಕರ ಜೊತೆಯಲ್ಲೂ ಕೂಡ ವಿವಾದಗಳು ಉಂಟಾಗುವಂಥದ್ದು ಇದೆ. ಅದರಲ್ಲೂ ಈ ಆಸ್ತಿಗೆ ಸಂಬಂಧಪಟ್ಟಂಥ ಏನೋ ಒಂದು ದೊಡ್ಡ ಕಿರಿಕಿರಿ ಈ ದಿನ ನಿಮಗೆ ಸಂಭವಿಸುವಂಥದ್ದಿದೆ. ಇನ್ನು ಈ ದಿನ ಖರ್ಚುಗಳು ವ್ಯರ್ಥವಾಗಿ ಹೋಗುತ್ತೆ. ನೀವು ಎಷ್ಟೇ ನಿಯಂತ್ರಣ ಮಾಡಿದ್ರೂ ಕೂಡ ಖರ್ಚನ್ನು ತಡೆ ಹಿಡಿಲಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ನಿಧಾನಗತಿಯಲ್ಲಿ ಪ್ರಗತಿ ಇರುತ್ತೆ. ಇದು ಕೂಡ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಲ್ಪಡುವಂಥದ್ದು.
ಹಾಗಾಗಿ ಈ ದಿನದಲ್ಲಿ ಎಷ್ಟೋ ಕೆಲಸಗಳನ್ನು ಮಧ್ಯದಲ್ಲೇ ಕೈ ಬಿಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಈ ದಿನ ಹಿರಿಯರ ಒಂದು ಮಾತಿಗಾಗಲಿ, ಗುರು ಹಿರಿಯರ ಒಂದು ಮಾರ್ಗದರ್ಶನಕ್ಕಾಗಲಿ ನಿಮ್ಮಲ್ಲಿ ಬೆಲೆ ಇಲ್ಲ. ಏಕೆಂದರೆ ಈಗಾಗಲೇ ಅಂಥದ್ರಲ್ಲಿ ತುಂಬ ಸೋಲು, ನಿರಾಸೆ ಅನ್ನುವಂಥದ್ದು ಆಗಿಬಿಟ್ಟಿದೆ. ಹಾಗಾಗಿ ಇಂದಿನ ಅನುಭವವೇ ಈ ದಿನ ನಿಮ್ಮನ್ನು ನಿರಾಸೆಗೆ ತಳ್ಳುವಂಥದ್ದು ಇರುತ್ತೆ. ಹಾಗಾಗಿನೇ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಳ್ಬೇಕು. ನಿಮ್ಮ ಜೀವನದಲ್ಲಿ ಸ್ವಲ್ಪ ಅಪ್ಡೇಟ್ ಆಗಬೇಕು, ಟೆಕ್ನಾಲಜಿಯನ್ನು ಬಳಸ್ಕೊಳ್ಬೇಕು. ಇಂಥ ಒಂದು ಸಂದರ್ಭ ಈ ದಿನ ನಿಮಗೆ ಒದಗಿ ಬರುತ್ತೆ. ಹಾಗಾಗಿನೇ ಈ ಅವಕಾಶ ಬಂದಾಗ, ಅದೃಷ್ಟ ಬಂದಾಗ ಅದನ್ನು ಸದುಪಯೋಗ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಈ ದಿನ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಿ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. 3ನೇ ಮನೆ, ಕೀರ್ತಿ ಸ್ಥಾನ ಇದು, ಪರಾಕ್ರಮ ಸ್ಥಾನ ಇದು. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಮಾಡುವಂಥ ಒಂದು ಪ್ರಯತ್ನ, ನಿಮ್ಮ ಒಂದು ಸ್ಟ್ರಾಟಜಿ ಎಲ್ಲವೂ ಕೂಡ ನಿಮಗೆ ಉತ್ತಮ ಫಲಗಳನ್ನು ತಂದು ಕೊಡುತ್ತೆ. ಬಹಳ ತಾಳ್ಮೆಯಿಂದಲೇ ಕೆಲಸಗಳನ್ನು ಮುಂದುವರಿಸ್ತೀರಿ. ಹಾಗೆ ಮಾತು ಕೂಡ ಈ ದಿನ ಬಹಳ ಹದವಾಗಿರುತ್ತೆ. ಇನ್ನು ಯಾರನ್ನಾದರೂ ಕೂಡ ಮನವೊಲಿಸಬೇಕು, ಅವರನ್ನು ಕೂಡ ನಿಮ್ಮ ಒಂದು ದಾರಿಗೆ ತಂದುಕೊಳ್ಳಬೇಕು ಅಂತ ಹೇಳಿದ್ರೆ ಈ ದಿನ ತುಂಬ ಚೆನ್ನಾಗಿ ಅವರನ್ನು ಮನವೊಲಿಸುವಂಥ ಒಂದು ಪ್ರಯತ್ನ ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಕಮ್ಯುನಿಕೇಷನ್ ಚೆನ್ನಾಗಿರೋದ್ರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಪ್ರಗತಿ ಇರುತ್ತೆ. ಇನ್ನು ಈ ದಿನದಲ್ಲಿ ಕೆಲವೊಂದು ವಿಚಾರಗಳು, ಅದರಲ್ಲೂ ನಿಮ್ಮ ಸ್ನೇಹಿತರು, ನಿಮ್ಮ ಬಂಧುಗಳ ಇನ್ವಾಲ್ವ್ಮೆಂಟ್ ಏನಿದೆ, ಅದರಿಂದ ಕೆಲವು ಕೆಲಸಗಳನ್ನು ಬಹಳ ಮುತುವರ್ಜಿಯಿಂದ ಮಾಡುವಂಥದ್ದು ಇದೆ. ಒಟ್ಟಾರೆ ಅಂಥ ಕೆಲಸಗಳಲ್ಲಿ ಆಸಕ್ತಿ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ನಿರುತ್ಸಾಹದ ವಾತಾವರಣ ಇರ್ಬೋದು. ಆದರೂ ಕೂಡ ಈ ದಿನ ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಅಲ್ಲೂ ಒಂದು ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕತ್ತೆ. ಅನುಕೂಲಕರವಾಗಿರುವಂಥ ವಾತಾವರಣ ಇರುತ್ತೆ. ಇದು ಕೆಲವೊಮ್ಮೆ ನಿಮಗೆ ಲಾಭದಾಯಕವಾಗಿ ಪರಿಣಮಿಸುವಂಥದ್ದು ಇದೆ. ಹಾಗೆ ನೀವು ಮನಸ್ಸಿನಲ್ಲಿ ಅಂದುಕೊಂಡಂಥ ಕೆಲಸಗಳನ್ನು ಈ ದಿನ ಕೃತಿಯಲ್ಲಿ ಮಾಡಿ ತೋರಿಸುವಂಥ ಒಂದು ಸನ್ನಿವೇಶ ಇದೆ. ಅಂತಹ ಒಂದು ಗ್ರಹ ಸ್ಥಾನಗಳು ನಿಮಗೆ ಅನುಕೂಲವನ್ನು ತರುತ್ತೆ ಈ ದಿನ. ಇನ್ನು ಅನಿರೀಕ್ಷಿತವಾಗಿ ಪ್ರಯಾಣ ಮಾಡಬೇಕಾದಂಥ ಸಾಧ್ಯತೆ ಇದೆ. ಇದರಿಂದ ಸಂತೋಷ ಇದೆ, ಲಾಭ ಇದೆ. ಇನ್ನು ವಿಶೇಷವಾಗಿ ಹಣ ಹೂಡಿಕೆ ಮಾಡುವಂಥ ಸಂದರ್ಭ, ಹಣವನ್ನು ಉಳಿತಾಯ ಮಾಡುವಂಥ ಸಂದರ್ಭ ಕೂಡ ಎದುರಾಗತ್ತೆ. ಇಲ್ಲಿ ಬಹಳ ಸೂಕ್ತವಾದಂತಹ ಸೂಕ್ಷ್ಮವಾದಂತಹ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಅವಕಾಶಗಳು ಕೂಡ ಇದೆ. ಇದನ್ನು ನೀವು ಸರಿಯಾಗಿ ಬಳಸ್ಕೊಳ್ಳಿ, ಮುಂದೆ ಒಳ್ಳೆಯ ಲಾಭ ನಿಮಗೆ ಸಿಕ್ಕತ್ತೆ. ಹಾಗೆ ಮನೆಯಲ್ಲಿರುವಂಥ ಗುರು ಹಿರಿಯರ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ನರಸಿಂಹ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಇದು 2ನೇ ಮನೆ. ಹಾಗಾಗಿನೇ ಈ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಮಿಶ್ರ ಫಲಗಳಿರುತ್ತೆ. ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಸಕಾಲಕ್ಕೆ ನೀವು ಆರಂಭ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಆರಂಭವೇ ಆಗದೇ ಇದ್ದಾಗ ಅದು ಮುಕ್ತಾಯ ಆಗುವಂಥದ್ದು ಅಷ್ಟಕ್ಕಷ್ಟೇ ಇರುತ್ತೆ. ಹಾಗಾಗಿನೇ ವ್ಯರ್ಥ ಪ್ರಯಾಣ, ವ್ಯರ್ಥ ಪ್ರಯತ್ನ ಈ ದಿನ ಬಹಳ ಪ್ರಮುಖವಾಗಿ ಕಾಣಿಸುತ್ತೆ. ಇನ್ನು ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಸ್ವಲ್ಪ ನಿರಾಸೆ ಇದೆ. ನಿಮ್ಮ ಒಂದು ಹಠಮಾರಿತನ, ನಿಮ್ಮ ಅಗ್ರೆಸಿವ್ ನೇಚರ್ ಏನಿದೆ, ನಿಮ್ಮ ಮಂಡುವಾದ ಏನಿದೆ, ಅದನ್ನೇ ಈ ದಿನ ಬಲವಾಗಿ ಸಮರ್ಥಿಸಿಕೊಳ್ಳಿಕ್ಕೆ ಹೋಗ್ತೀರಿ. ಇಲ್ಲಿ ಎಡವಟ್ಟಾಗುತ್ತೆ. ನಿಮ್ಮ ಪ್ರೀತಿ ಪಾತ್ರರು ನಿಮ್ಮಿಂದ ದೂರ ಸರಿಯುವಂಥ ಸಾಧ್ಯತೆ ಈ ದಿನ ಕಾಣಿಸುತ್ತೆ. ಇದು ತಾತ್ಕಾಲಿಕ ಇರ್ಬೋದು, ಆದರೆ ಅದರ ಇಂಪ್ಯಾಕ್ಟ್ ಮಾತ್ರ ಬಹಳ ಘೋರವಾಗಿ ಇರುತ್ತೆ. ಇನ್ನು ಈ ದಿನ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಎಲ್ಲೋ ಒಂದು ಕಡೆ ಸುಳ್ಳನ್ನು ಹೇಳುವಂಥದ್ದು ಅಥವಾ ಆಗದೇ ಇರುವಂಥ ಕೆಲಸವನ್ನು ಆಗತ್ತೆ ಅಂತ ಹೇಳುವಂಥದ್ದು, ಇದು ಬಹಳ ಪ್ರಮುಖವಾಗಿ ನಿಮ್ಮ ತೇಜೋವಧಿಗೆ ಕಾರಣವಾಗುವಂಥದ್ದು ಇರುತ್ತೆ. ಇನ್ನು ಶತ್ರುಗಳ ಕಾಟ ಈ ದಿನ ವಿಪರೀತವಾಗಿರುತ್ತೆ. ನಿಮ್ಮ ಹೆಸರಿಗೆ ಮಸಿ ಬಳಿಯುವಂಥ ಒಂದು ಪ್ರಯತ್ನ, ನೀವು ಮಾಡಿರುವಂತಹ ಕೆಲಸ ಕಾರ್ಯಗಳನ್ನು ಅವರ ಒಂದು ಮೈಲೇಜ್ಗಾಗಿ ದುರುಪಯೋಗ ಪಡಿಸ್ಕೊಳ್ಳುವಂಥ ಸಂದರ್ಭ ಈ ದಿನ ಕಾಣಿಸುತ್ತೆ. ಹಾಗಾಗಿ ಈ ದಿನದ ವಿದ್ಯಮಾನಗಳು ನಿಮಗೆ ಆಳವಾಗಿ ಯೋಚನೆ ಮಾಡಿದ್ರೆ ಸ್ವಲ್ಪ ಕಿರಿಕಿರಿಯನ್ನು ತರುತ್ತೆ, ಒತ್ತಡವನ್ನೇ ತರುತ್ತೆ.
ಇನ್ನು ಅನುಕೂಲಕರವಾಗಿರುವಂಥ ವಾತಾವರಣ ತೀರಾ ಕಡಿಮೆ ಇದ್ದುದರಲ್ಲೇ ಈ ದಿನ ಉತ್ತಮವಾದಂಥದ್ದನ್ನು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ನಿಮ್ಮ ಅನುಭವ ಈ ದಿನ ನಿಮ್ಮನ್ನು ಮುನ್ನಡೆಸುತ್ತೆ. ಆದರೆ ಬೇರೆಯವರ ಮಾತನ್ನು ನಂಬಿ ಮೋಸ ಹೋಗಬೇಡಿ. ಇನ್ನು ಈ ದಿನ ಉದ್ಯೋಗ ಸ್ಥಾನದಲ್ಲಿ ಸ್ವಲ್ಪ ಚಲನೆಯ ಯೋಗ ಜಾಸ್ತಿ ಇದೆ. ವರ್ಗಾವಣೆ ಇರ್ಬೋದು ಅಥವಾ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಇದರಿಂದ ಮಾನಸಿಕವಾಗಿ ಒತ್ತಡಗಳು ಉಂಟಾಗುವಂಥ ಸಂದರ್ಭ ಇರುತ್ತೆ. ಏನೇ ಬಂದರೂ ಅದನ್ನು ಅನುಭವಿಸಲೇಬೇಕು. ಪಾಲಿಗೆ ಬಂದದ್ದೇ ಪಂಚಾಮೃತ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ತಾಯಿ ಚಾಮುಂಡೇಶ್ವರಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ. ಯಾವುದಾದ್ರೂ ಒಂದು ಶಕ್ತಿ ದೇವತೆಯನ್ನು ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಸಂಭ್ರಮದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲಿರ್ತಾನೆ. ಹಾಗಾಗಿ ನಿಮಗೆ ಬೇಕಾದಂತಹ ವ್ಯಕ್ತಿಗಳು ನಿಮ್ಮ ಜೊತೆಯಲ್ಲಿದ್ದರೆ ಯಾವ ರೀತಿಯಲ್ಲಿ ಸಂತೋಷ ಇರುತ್ತೋ, ಸಂಭ್ರಮ ಇರುತ್ತೋ, ಅದೇ ರೀತಿಯಲ್ಲಿ ಚಂದ್ರನಿಂದ ಈ ದಿನ ಶುಭ ಫಲಗಳ ಯೋಗ ಬಹಳ ಚೆನ್ನಾಗಿದೆ. ಇನ್ನು ಈ ದಿನ ನೀವು ಕಂಡರಿಯದಂತಹ ಒಂದು ವಿಶೇಷವಾದಂತಹ ಒಂದು ವಿಚಾರವನ್ನು ತಿಳ್ಕೊಳ್ತೀರಿ. ಒಳ್ಳೆಯ ಅನುಭವ ನಿಮಗೆ ಉಂಟಾಗುವಂಥದ್ದು ಇರುತ್ತೆ. ಹಾಗೆ ಪ್ರಮುಖವಾಗಿರುವಂಥ ವ್ಯವಹಾರಗಳು ಬಹಳ ಬೇಗ ಮುಕ್ತಾಯ ಆಗುವಂಥದ್ದು ಇರುತ್ತೆ. ಯಾಕೆಂದರೆ ಈ ದಿನ ಬಹಳ ಆತುರದಲ್ಲಿ ಕೆಲಸಗಳನ್ನು ಮುಗಿಸುವಂಥ ಒಂದು ಪ್ರಯತ್ನ ಇರುತ್ತೆ. ಆದರೆ ಇದು ನಿಮಗೆ ಒಳ್ಳೆಯ ಫಲವನ್ನೇ ತಂದು ಮುಕ್ತಾಯವಾಗುತ್ತೆ. ಇನ್ನು ಸಾಲದ ಒತ್ತಡ ಕೆಲವರಿಗೆ ಜಾಸ್ತಿ ಆಗ್ಬೋದು. ಆದರೂ ಕೂಡ ಅದನ್ನು ಬಹಳ ಚೆನ್ನಾಗಿ ನಿಭಾಯಿಸ್ತೀರಿ. ಮ್ಯಾನೇಜರಿಯಲ್ ಸ್ಕಿಲ್ ಚೆನ್ನಾಗಿದೆ. ಇನ್ನು ಈ ದಿನದಲ್ಲಿ ತುಂಬ ಉತ್ಸಾಹ ಇದೆ, ತುಂಬ ಎನರ್ಜಿ ಇದೆ. ಅದನ್ನು ನೀವು ಒಳ್ಳೆಯ ಕೆಲಸಕ್ಕೆ ಚಾನಲೈಸ್ ಮಾಡಿದ್ರೆ ಏನೋ ಒಂದು ಅದ್ಭುತವಾದಂಥದ್ದನ್ನೇ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನು ಈ ದಿನ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಬಹಳ ಉತ್ಸಾಹದಿಂದಲೇ ಆರಂಭ ಮಾಡ್ತೀರಿ. ಹಾಗೆ ಗುರುಗಳ ಹಿರಿಯರ ಮಾರ್ಗದರ್ಶನ ಈ ದಿನ ನಿಮಗೆ ವೇದವಾಕ್ಯ, ಅವರು ಹೇಳಿದಂತೆ ನಡೆಯುವಂಥದ್ದು, ಇದು ಕೂಡ ನಿಮ್ಮ ಯಶಸ್ಸಿಗೆ ಕಾರಣವಾಗುತ್ತೆ. ಇನ್ನು ಈ ದಿನ ನಿಮ್ಮ ಒಂದು ಆತ್ಮವಿಶ್ವಾಸ ಹೆಚ್ಚಾಗಿರೋದ್ರಿಂದಲೇ ಕೆಲವೊಂದು ಕೆಲಸಗಳನ್ನು ಕುಟುಂಬಕ್ಕಾಗಿ ಮಾಡ್ತೀರಿ, ಸಮಾಜಕ್ಕಾಗಿಯೂ ಕೂಡ ಮಾಡ್ತೀರಿ. ಹಾಗಾಗಿ ಸಮಾಜ ಸೇವೆ ಇರ್ಬೋದು, ಆಧ್ಯಾತ್ಮಿಕ ವಿಚಾರಗಳಿರ್ಬೋದು, ನಿಮಗೆ ತುಂಬ ಸಮಾಧಾನವನ್ನು ತರುತ್ತೆ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಿ ಸ್ವಾರ್ಥ ಅನ್ನುವಂಥದ್ದು ಇರಲ್ಲ. ಸ್ವಾವಲಂಬನೆ ಇರಬಹುದು. ಆದರೂ ಕೂಡ 4 ಜನರಿಗೆ ಅನುಕೂಲವಾಗುವಂಥ ಒಂದು ಕೆಲಸಗಳನ್ನೇ ಮಾಡುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಒಟ್ಟಾರೆ ಈ ದಿನ ನಿಮಗೆ ಶುಭ ಫಲಗಳನ್ನು ಕಾಣುವಂಥ ದಿನ, ಸಮಾಧಾನ ಮನಸ್ಸಿಗೆ ಇರುವಂಥ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ. ಮಹಾಲಕ್ಷ್ಮಿಯನ್ನು ಸ್ಮರಣೆ ಮಾಡ್ತಾ ಇರಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆಯಲ್ಲಿ ಚಂದ್ರ ಇರ್ತಾನೆ. ಹಾಗಾಗಿನೇ ಸ್ವಲ್ಪ ನಿರಾಸಕ್ತಿ ಇರುವಂಥ ದಿನ. ಹಾಗೆ ಈ ದಿನ ಸಕಾಲಕ್ಕೆ ಕೆಲಸಗಳಾಗದೇ ಇದ್ದಾಗ ಅಲ್ಲೂ ಕೂಡ ನಿಮಗೆ ಉತ್ಸಾಹಕ್ಕೆ ಕೊರತೆ ಕಂಡು ಬರುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇನ್ನು ಈ ದಿನ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ಬೇಕಾಬಿಟ್ಟಿಯಾಗಿ ಕೆಲಸ ಮಾಡ್ತೀರಿ. ಯಾಂತ್ರಿಕವಾಗಿ ಕೆಲಸ ಮಾಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ಹಣ ಹೂಡಿಕೆಯ ಸಂದರ್ಭದಲ್ಲೂ ಕೂಡ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಇರುತ್ತೆ. ಏಕೆಂದರೆ ಬೇರೆಯವರ ಒಂದು ಮಾತು, ಸಲಹೆ ನಿಮಗೆ ಇಷ್ಟ ಆಗಲ್ಲ. ಹಾಗಾಗಿ ನೀವೇ ಸ್ವಯಂ ಪ್ರೇರಿತರಾಗಿ ಕೆಲವೊಂದು ತೀರ್ಮಾನಕ್ಕೆ ಒಳಗಾಗುವಂಥದ್ದು, ಇದರಿಂದ ನಷ್ಟವನ್ನು ಅನುಭವಿಸುವಂಥದ್ದು ಕೂಡ ಇರುತ್ತೆ. ಇನ್ನು ಈ ದಿನ ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ವಲ್ಪ ಕಿರಿಕಿರಿ ಇರುವಂಥದ್ದು ಇದೆ. ಏಕೆಂದರೆ ಒಬ್ಬರಿಗೊಬ್ಬರು ಈ ದಿನ ಒಂದು ತಿಳುವಳಿಕೆಯ ಮಟ್ಟ ಏನಿದೆ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಏನಿದೆ, ಅದು ತೀರಾ ವಿಭಿನ್ನವಾಗಿರುತ್ತೆ, ವಿಚಿತ್ರವಾಗಿರುತ್ತೆ. ಹಾಗೆ ಈ ದಿನದಲ್ಲಿ ಉದ್ಯೋಗ ಸ್ಥಾನದಲ್ಲೂ ಕೂಡ ನಿಮಗೆ ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿ ಇರುವಂಥದ್ದು ಇರುತ್ತೆ. ಇದನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ ಈ ದಿನ ನಿಮಗೆ ತುಂಬ ತಾಳ್ಮೆ ಬೇಕು. ಇನ್ನು ಹಣಕಾಸಿನ ಪ್ರಗತಿಯಾಗಲಿ, ಈ ಹಣಕ್ಕೆ ನೀವು ಕೊಡುವಂಥ ಒಂದು ಕಾರಣಗಳಿಗಾಗಲಿ ಯಾವುದೇ ರೀತಿಯಲ್ಲಿ ಸಂಬಂಧಗಳು ಇರಲ್ಲ. ಹಾಗಾಗಿನೇ ಈ ದಿನ ಒಂದಕ್ಕೊಂದು ಹೊಂದದೇ ಇರುವಂಥ ವಾತಾವರಣದಲ್ಲಿ ಕೆಲ ಸಮಯ ಇರಬೇಕಾಗತ್ತೆ. ಇನ್ನು ಈ ದಿನ ವಾಹನದಿಂದ ಕೂಡ ನಿಮಗೆ ಅಷ್ಟೊಂದು ಸಪೋರ್ಟ್ ಇಲ್ಲ. ವಾಹನದಿಂದ ಲಾಭ ಇಲ್ಲ. ಸ್ವಲ್ಪ ಜಾಗ್ರತೆ ಪ್ರಯಾಣದಲ್ಲಿ.
ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಯಾವುದೇ ಒಂದು ಹೊಸ ಕೆಲಸಕ್ಕೆ ಕೈ ಹಾಕಬೇಡಿ. ದೊಡ್ಡ ಮಟ್ಟದಲ್ಲಿ ಬಂಡವಾಳ ಹೂಡಿ ಏನೋ ಮಾಡ್ತೇನೆ ಅಂತ ಹೇಳುವಂಥ ವಿಚಾರ ಈ ದಿನ ಬೇಡ. ಏಕೆಂದರೆ ಗ್ರಹಗತಿಗಳು ಅಷ್ಟೊಂದು ಅನುಕೂಲಕರವಾದಂಥ ಸ್ಥಿತಿಯಲ್ಲಿರಲ್ಲ. ಆದಷ್ಟು ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ಕಷ್ಟಗಳಿಂದ ಸಮಸ್ಯೆಗಳಿಂದ ಪಾರಾಗಬೇಕು. ಅದಕ್ಕಾಗಿ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.